ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ವಾರ ಭವಿಷ್ಯ, ಮಾಸ ಭವಿಷ್ಯ, ದಿನ ಭವಿಷ್ಯ ಹಾಗೂ ವರ್ಷ ಭವಿಷ್ಯ 12 ರಾಶಿಗಳ ಸವಿಸ್ತವಾದ ಭವಿಷ್ಯವನ್ನು ಹೇಳಲಿದ್ದೇವೆ. ಇಂದು 27 ಏಪ್ರಿಲ್ 2026 ಮೇಷ ರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಸೋಮವಾರದ ಈ ದಿನ ನಿಮಗೆ ಮಿಶ್ರ ಫಲದಿಂದ ಕೂಡಿರುತ್ತೆ. ಚಂದ್ರನ ಸಂಚಾರ ನಿಮ್ಮ ರಾಶಿಯಲ್ಲೇ ಲಾಭ ಸ್ಥಾನದಲ್ಲಿರೋದ್ರಿಂದ ಬೆಳಗ್ಗೆಯಿಂದಲೇ ಹೊಸ ಉತ್ಸಾಹ ಇರುತ್ತೆ ನಿಮಗೆ. ಆದರೆ ಅಧಿಪತಿ ಮಂಗಳ ಸ್ಥಾನವು ಸ್ವಲ್ಪ ಮಟ್ಟಿಗೆ ಆತುರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತೆ. ಹಾಗಾಗಿ ಇವತ್ತು ನೀವು ಸ್ವಲ್ಪ ತಾಳ್ಮೆಯಿಂದ ಇರೋದ್ರಿಂದ ಯಶಸ್ಸು ಖಚಿತ ನಿಮ್ಮದಾಗತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗ ಎಲ್ಲರ ಗಮನ ಸೆಳೆಯುತ್ತೆ. ಬಾಕಿ ಉಳಿದಿರೋ ಯೋಜನೆಗಳು ಅವೆಲ್ಲ ಪೂರ್ಣ ಮಾಡ್ತೀರಾ. ಹಾಗೆ ಇವತ್ತದು ಸೂಕ್ತ ಸಮಯ ಕೂಡ ಎಲ್ಲ ಹಳೆ ಕೆಲಸನ ಮುಗ್ಸಕ್ಕೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಆದ್ರೆ ಅದನ್ನು ನೀವು ದೊಡ್ಡದು ಮಾಡಕ್ ಹೋಗ್ಬಾರ್ದು. ಇನ್ನ ಬಡ್ತಿ ವರ್ಗಾವಣೆ ಇದನ್ನ ಆಶಯ ನಡೆಸ್ತಾರೋರ್ಗೆ ಒಂದು ವೇಳೆ ಉದ್ಯೋಗ ಬದಲಾವಣೆ ಮಾಡಬೇಕು ಅಥವಾ ಪ್ರಮೋಷನ್ಗೆ ಪ್ರಯತ್ನ ಮಾಡಬೇಕು, ಈ ತರ ಇದ್ರೆ ಇದಕ್ಕೆಲ್ಲ ಸಕಾರಾತ್ಮಕ ಸುಳಿವು ಸಿಗೋ ಸಾಧ್ಯತೆ ಇದೆ ಇವತ್ತು. ಹಾಗೆ ನಿಮ್ಮ ಮೇಲಧಿಕಾರಿಗಳ ಮುಂದೆ ಸ್ವಲ್ಪ ಆತ್ಮವಿಶ್ವಾಸ ಪ್ರದರ್ಶಿಸಬೇಡಿ. ವಿನಯದಿಂದ ವರ್ತಿಸಿ, ಅದು ಅಹಂಕಾರ ತರ ಕಾಣುತ್ತೆ. ಇನ್ನು ವ್ಯಾಪಾರ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇದ್ರೆ ವ್ಯಾಪಾರಿಗಳಿಗೆ ಬಹಳ ಉತ್ತಮ ದಿನ ಇವತ್ತು. ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ, ಕಟ್ಟಡ ನಿರ್ಮಾಣ, ಕೃಷಿ ಈ ವ್ಯವಹಾರದಲ್ಲಿರೋರಿಗೆ ಬಹಳ ಹೆಚ್ಚು ಲಾಭ ಇದೆ. ಇನ್ನು ಆರ್ಥಿಕ ಸ್ಥಿತಿ ಸುಧಾರಣೆ ಕಂಡು ಬರುತ್ತೆ. ಹಳೆ ಸಾಲಗಳಿಂದ ಮುಕ್ತಿ ಕೂಡ ಪಡಿತೀರಾ. ಹಾಗೆ ಒಳ್ಳೆ ಸುಗಮವಾದ ಹಾದಿ ಇದೆ ಇವತ್ತು. ಆದ್ರೆ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡೋದನ್ನ ನೀವು ತಪ್ಪಿಸ್ಬೇಕು. ಅದ್ರ ಮೇಲೆ ಸ್ವಲ್ಪ ನಿಗಾ ಇರಬೇಕು. ಇನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಕೊಂಡಿರೋರಿಗೆ ದೀರ್ಘಕಾಲದ ಹೂಡಿಕೆ ಬಗ್ಗೆ ಸ್ವಲ್ಪ ನೀವು ಯೋಚಿಸಿ. ಅಲ್ಪಾವಧಿಯ ಲಾಭಕ್ಕೆ ಹೆಚ್ಚು ಹಣನ ಪಣಕ್ಕಿಡಬೇಡಿ, ಅದು ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಇವತ್ತು. ಇನ್ನು ಕೌಟುಂಬಿಕ ಜೀವನ ಮತ್ತು ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ಶುಭ ಸಮಾರಂಭಗಳ ಬಗ್ಗೆ ಚರ್ಚೆ ನಡೆಸ್ತೀರಾ. ತಂದೆ ತಾಯಿ ಆರೋಗ್ಯದಲ್ಲಿ ಬಹಳ ಚೇತರಿಕೆ ಕಂಡು ಬರುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೆ ಬಹಳ ನೆಮ್ಮದಿ ಸಿಗತ್ತೆ. ಇನ್ನು ಸಹೋದರ ಸಹೋದರಿಯರ ಸಣ್ಣ ವಿಷಯಕ್ಕೆ ವಾಗ್ವಾದ ಮಾಡ್ತೀರಾ ಮನೆಯಲ್ಲಿ ಇವತ್ತು. ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಸಂಜೆ ವೇಳೆಗೆ ಪ್ರೀತಿ ಪಾತ್ರರೊಂದಿಗೆ ಹೊರಗಡೆ ಊಟಕ್ಕೆ ಹೋಗೋದು, ಪಿಕ್ನಿಕ್ ಪ್ಲಾನ್ ಮಾಡೋದು ಇದೆಲ್ಲ ಮಾಡ್ತೀರಾ. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ ಪ್ರೇಮಿಗಳಿಗೆ ಬಹಳ ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬೋದು. ನಿಮ್ಮ ಸಂಗಾತಿಗೆ ಉಡುಗೊರೆ ಕೊಡ್ತೀರಾ, ಅದ್ರ ಮೂಲಕ ಅವರು ಸಂತೋಷ ವ್ಯಕ್ತಪಡಿಸ್ತಾರೆ. ಇನ್ನು ನಿಮ್ಮ ಆರೋಗ್ಯ ಮತ್ತೆ ದೈಹಿಕ ಸ್ಥಿತಿ ನೋಡೋದಾದ್ರೆ ಮೇಷರಾಶಿಯವರಿಗೆ ಇವತ್ತು ಶಕ್ತಿ ಕೊರತೆ ಏನೂ ಇರಲ್ಲ. ಆದ್ರೆ ಮಂಗಳನ ಪ್ರಭಾವದಿಂದಾಗಿ ಸ್ವಲ್ಪ ಉಷ್ಣತೆ ಅಥವಾ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಯಥೇಚ್ಛವಾಗಿ ನೀರು ಕುಡಿಯೋದು, ತಂಪು ಪಾನೀಯ ಸೇವಿಸೋದು ಬಹಳ ಮುಖ್ಯ. ಇನ್ನು ವಾಹನ ಚಲನೆ ಮಾಡುವಾಗ ಸ್ವಲ್ಪ ವೇಗ ಬೇಡ. ಸಣ್ಣ ಪುಟ್ಟ ಗಾಯಗಳಾಗೋ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಎಚ್ಚರದಿಂದ ಇರಬೇಕು ನೀವು ಇವತ್ತು. ಶಿಕ್ಷಣ ಮತ್ತು ವಿದ್ಯಾರ್ಥಿ ನೋಡೋದಾದ್ರೆ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಕಾಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಬಹಳ ಹೆಚ್ಚು ಪರಿಶ್ರಮ ಪಡಬೇಕಾಗತ್ತೆ. ಇನ್ನು ತಾಂತ್ರಿಕ ಶಿಕ್ಷಣ ಪಡೆಯೋರಿಗೆ ಹೊಸ ಸಂಶೋಧನೆ ಆಸಕ್ತಿ ಬರುತ್ತೆ. ಶಿಕ್ಷಕರು ಹಿರಿಯರು ಮಾರ್ಗದರ್ಶನ ಕೂಡ ನಿಮ್ಗೆ ಉತ್ತಮವಾಗಿ ಸಿಗತ್ತೆ. ಇನ್ನು ಶುಭ ಸಂಖ್ಯೆ 1 ಮತ್ತು 9, ಶುಭ ಬಣ್ಣ ಕೆಂಪು ಮತ್ತು ಕೇಸರಿ, ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆ, ಅಶುಭ ಸಮಯ ಬೆಳಗ್ಗೆ 7:30 9 ಗಂಟೆ, ಶುಭ ದಿಕ್ಕು ಪೂರ್ವ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ ಗಾಯತ್ರಿ ಮಂತ್ರ ಪಠನೆ ಮಾಡೋದು. ಬೆಳಗ್ಗೆ ಸ್ನಾನ ಆದ ನಂತರ 11 ಬಾರಿ ಗಾಯತ್ರಿ ಮಂತ್ರ ಪಠಿಸೋದು, ಇದು ನಿಮ್ಮ ಮನಸ್ಸನ್ನು ಶಾಂತಿಗೊಳಿಸುತ್ತೆ. ಇನ್ನು ಹನುಮಾನ್ ಚಾಲೀಸ, ಹನುಮಂತನ ಆರಾಧನೆ ಮಾಡೋದ್ರಿಂದ ಕೆಲಸದಲ್ಲಿ ಬರುವ ಅಡೆತಡೆಗಳು ನಿವಾರಣೆ ಆಗುತ್ತೆ. ದಾನ ಮಾಡಬೇಕು. ಬಡವರಿಗೆ, ಅಗತ್ಯವಿರೋರಿಗೆ ಕೆಂಪು ಬಣ್ಣದ ಆಹಾರ ಪದಾರ್ಥ ದಾನ ಮಾಡಬೇಕು. ಉದಾಹರಣೆ ಬೇಳೆ ಇಂಥವೆಲ್ಲ ದಾನ ಮಾಡಬೇಕು. ಒಟ್ಟಾರೆಯಾಗಿ ನೋಡೋದಾದ್ರೆ ಮೇಷರಾಶಿಯವರಿಗೆ ಯಶಸ್ಸಿನ ಮೆಟ್ಟಿಲು ಇವತ್ತು. ನೀವು ಇಷ್ಟಪಟ್ಟ ಪ್ರತಿಯೊಂದು ಹೆಜ್ಜೆಯು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆತುರ ಬಿಟ್ಟು ಆಲೋಚನೆಯಿಂದ ಹೆಜ್ಜೆ ಇಟ್ಟರೆ ಈ ದಿನ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗತ್ತೆ ಅಂತ ಹೇಳ್ಬಹುದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಹಾಗೆ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಗಮನ ಹರಿಸಬೇಕು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಅಧಿಪತಿ ಶುಕ್ರ. ಸ್ಥಿರತೆ ಸೌಂದರ್ಯಕ್ಕೆ ಹೆಸರಾದವ್ರು ನೀವು. ಈ ರಾಶಿಯವರಿಗೆ ಗ್ರಹಗತಿಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ಅತ್ಯಂತ ಶಾಂತ ಸ್ವಭಾವದಿಂದಿರ್ತೀರಾ. ಇವತ್ತು ಬಹಳ ಉತ್ಪಾದಕ ದಿನ ಅಂತ ಹೇಳ್ಬೋದು. ಚಂದ್ರ ಶುಭ ದೃಷ್ಟಿಯಲ್ಲಿದ್ದಾನೆ. ನಿಮ್ಮ ಆಲೋಚನೆಗೆ ಸ್ಪಷ್ಟತೆ ಸಿಗತ್ತೆ. ಆಮೇಲೆ ಸೃಜನಾತ್ಮಕ ಹೊರ ಹೊಮ್ಮತ್ತೆ. ಹಳೆ ಬಾಕಿ ಉಳಿದಿರೋ ಕೆಲಸ ಎಲ್ಲ ಇವತ್ತು ಮುಗಿಸ್ಕೊಳ್ತೀರಾ. ಹಾಗೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೂಡ ನೀಡ್ತೀರಾ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಆದ್ಯತೆ ಹೆಚ್ಚಾಗತ್ತೆ, ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ.
ನಿಮ್ಮ ಕಾರ್ಯಕ್ಷಮತೆಯನ್ನ ಮೇಲಧಿಕಾರಿಗಳು ನೋಡ್ತಾನೆ ಇರ್ತಾರೆ, ಹಾಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸ್ತಾರೆ. ನೀವು ಕಲೆ, ವಿನ್ಯಾಸ ಅಥವಾ ಐಷಾರಾಮಿ ವಸ್ತುಗಳ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿದ್ರೆ ಅನಿರೀಕ್ಷಿತ ಪ್ರಗತಿ ಕಂಡು ಬರುತ್ತೆ. ಇನ್ನು ಹೊಸ ಅವಕಾಶಕ್ಕೆ ಹುಡುಕುತ್ತ ಇರೋರಿಗೆ ಸಕಾರಾತ್ಮಕ ಸಂದೇಶ ಸಿಗೋ ಸಾಧ್ಯತೆ ಕೂಡ ಇದೆ. ಸಂದರ್ಶನದಲ್ಲಿ ಭಾಗವಹಿಸಲು ಒಳ್ಳೆಯ ದಿನ ಇವತ್ತು. ಕೆಲಸದ ಒತ್ತಡ ನಡುವೆ ಸಹೋದ್ಯೋಗಿಗಳೊಂದಿಗೆ ಸೌಮ್ಯವಾಗಿ ವರ್ತಿಸ್ತೀರಾ. ಇನ್ನು ಆರ್ಥಿಕ ಸ್ಥಿತಿ, ವ್ಯಾಪಾರ ನೋಡೋದಾದ್ರೆ ಆರ್ಥಿಕ ಬಹಳ ಸುಸ್ಥಿತಿಯಾಗಿರುತ್ತೆ. ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಕೂಡ ಇದೆ. ಭೂಮಿ, ಆಸ್ತಿ ಖರೀದಿ ಇದ್ರ ಮೇಲೆಲ್ಲ ಹೂಡಿಕೆ ಮಾಡಲು ಯೋಚನೆ ಕೂಡ ಮಾಡ್ತೀರಾ, ಅದು ನಿಮಗೆ ಶುಭ ತರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ನೋಡೋದಾದ್ರೆ ಹಳೆ ಬಾಕಿ ವಸೂಲಾತಿ ಆಗೋ ದಿನ ಇವತ್ತು. ಹೊಸ ಗ್ರಾಹಕರು ಸಂಪರ್ಕದಿಂದ ವ್ಯವಹಾರ ಬಹಳ ವಿಸ್ತರಣೆ ಆಗತ್ತೆ. ಹಾಗೆ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರ ಮಾಡೋದ್ರಿಂದ ಬಹಳ ಹೆಚ್ಚಿನ ಲಾಭ ಸಿಗುತ್ತೆ ನಿಮಗೆ. ಇನ್ನು ಹಣದ ವಿಷಯದಲ್ಲಿ ಯಾರನ್ನೂ ನಂಬಕ್ ಹೋಗ್ಬೇಡಿ. ದಾಖಲೆ ಸರಿಯಾಗಿ ಪರಿಶೀಲನೆ ಮಾಡದೆ ಸಹಿ ಹಾಕಿದ್ರೆ ಬಹಳ ಸಂಕಷ್ಟಕ್ಕೆ ನೀವು ಒಳಗಾಗ್ತೀರಾ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಮನೆಯಲ್ಲಿ ಬಹಳ ಸಂತೋಷದ ವಾತಾವರಣ ಇರುತ್ತೆ. ಸಂಗಾತಿ ನಿಮ್ಮ ಬೆಂಬಲ ನಿಮಗೆ ಬಹಳ ದೊಡ್ಡ ಶಕ್ತಿಯಾಗಿ ಪರಿಣಾಮ ಆಗುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡೋದು ಇವೆಲ್ಲ ಸಾಧ್ಯತೆ ಮಾಡ್ಕೋತೀರಾ. ಇನ್ನು ಮಕ್ಕಳ ಸಾಧನೆಯಿಂದ ನಿಮಗೆ ಬಹಳ ಹೆಮ್ಮೆ ಬರುತ್ತೆ. ಅವರ ವಿದ್ಯಾಭ್ಯಾಸದ ಬಗ್ಗೆ ಆತಂಕ ದೂರ ಆಗುತ್ತೆ. ಹಾಗೆ ಅವಿವಾಹಿತರಿಗೆ ಕಂಕಣಬಲ ಕೂಡಿ ಬರುವ ಲಕ್ಷಣಗಳಿದೆ. ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ಮನಸ್ತಾಪ ದೂರ ಆಗಿ ಬಹಳ ಬಾಂಧವ್ಯ ಗಟ್ಟಿಯಾಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ ದಿನ ಅಂತ ಹೇಳ್ಬಹುದು. ಗಂಟಲು, ಕುತ್ತಿಗೆ ಈ ಸಮಸ್ಯೆಗಳು ಸ್ವಲ್ಪ ಕಾಣುತ್ತೆ. ಅತಿಯಾದ ತಂಪು ಪಾನೀಯ ಅಥವಾ ಐಸ್ ಕ್ರೀಮ್ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕು ಇವತ್ತು ನೀವು. ಹಾಗೆ ಬೆಳಗ್ಗೆ ಪ್ರಾಣಾಯಾಮ ಮಾಡೋದು, ಧ್ಯಾನ ಮಾಡೋದು ಇದರಿಂದ ಮನಸ್ಸಿಗೆ ಒಳ್ಳೆಯ ಶಾಂತಿ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಆಸಕ್ತಿ ಬಹಳ ಹೆಚ್ಚಾಗತ್ತೆ. ಕಲಾಕ್ಷೇತ್ರದಲ್ಲಿರೋ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಶಸ್ಸು ಕೂಡ ಸಿಗತ್ತೆ. ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂತ ಇಚ್ಛೆ ಪಡೋರಿಗೆ ಶುಭ ವಾರ್ತೆ ಕೂಡ ಸಿಗತ್ತೆ. ಇನ್ನು ಶುಭ ಸಂಖ್ಯೆ 2 ಮತ್ತು 7, ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿ, ಶುಭ ಸಮಯ ಮಧ್ಯಾಹ್ನ 12:15ರಿಂದ 1:15. ಅಶುಭ ಸಮಯ ನೋಡೋದಾದ್ರೆ 3ರಿಂದ 4:15. ಶುಭ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ ಮಹಾಲಕ್ಷ್ಮಿ ಆರಾಧನೆ ಮಾಡಬೇಕು. ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದು ಅಥವಾ ಮನೆಯಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಪಠಿಸೋದು ಇದೆಲ್ಲ ನಿಮಗೆ ಆದಾಯ ವೃದ್ಧಿ ಆಗತ್ತೆ. ಇನ್ನು ಬಿಳಿ ಬಣ್ಣದ ವಸ್ತು ದಾನ ಮಾಡೋದು ಅಂದ್ರೆ ಅಕ್ಕಿ, ಸಕ್ಕರೆ, ಹಾಲು ಇದೆಲ್ಲ ನಿಮಗೆ ಶುಭ ತಂದುಕೊಡುತ್ತೆ. ಇನ್ನು ಸುಗಂಧ ದ್ರವ್ಯ, ಮನೆಯಲ್ಲಿ ಪವಿತ್ರವಾದ ಸುಗಂಧ ದ್ರವ್ಯ ಧೂಪವನ್ನು ಹಾಕೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಇವತ್ತು ಸಮೃದ್ಧಿ, ಸುಖ ಇದರಿಂದ ಕೂಡಿರೋ ದಿನ ಆಗಿರುತ್ತೆ. ಸ್ವಲ್ಪ ನೀವು ತಾಳ್ಮೆ ಮತ್ತೆ ಸೌಮ್ಯ ಸ್ವಭಾವದಿಂದ ಇದ್ರೆ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ತೀರ. ಇನ್ನು ಹಣಕಾಸಿನ ಹೂಡಿಕೆಗೆ ಮತ್ತು ಕುಟುಂಬದವರೊಂದಿಗೆ ಸಮಯ ಕಳೆಯಲು ಬಹಳ ಒಳ್ಳೆಯ ದಿನ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಬುದ್ಧಿವಂತಿಕೆ, ಕಮ್ಯುನಿಕೇಶನ್ಗೆ ಹೆಸರಾಗಿರೋರು ನೀವು. ಇಂದಿನ ಗ್ರಹಗತಿಗಳು ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ನಿಮ್ಮಲ್ಲಿ ಹೊಸ ಆಲೋಚನೆ ಚಿಗುರುತ್ತೆ. ಚಂದ್ರನ ಸ್ಥಾನ ನಿಮ್ಮ ರಾಶಿಗೆ ಬಹಳ ಅನುಕೂಲಕರವಾಗಿರೋದ್ರಿಂದ ಮನಸ್ಸು ಬಹಳ ಚುರುಕಾಗಿರುತ್ತೆ ಇವತ್ತು. ದ್ವಂದ್ವ ಮನಸ್ಥಿತಿ, ಡಬಲ್ ಮೈಂಡ್ನೆಸ್ ಇದು ಕಾಡ್ತಾ ಇರತ್ತೆ. ಹಾಗಾಗಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ದೊಡ್ಡವ್ರ ಸಲಹೆ ಪಡೆಯೋದು ಬಹಳ ಒಳ್ಳೆಯದು. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಮಾತಿನ ಮೇಲೆ ಹೆಚ್ಚು ಪ್ರಭಾವ ಬೀರಿ ಆ ಕೆಲಸ ನಡೆಯುತ್ತೆ. ಮೀಟಿಂಗಲ್ಲಿ ನೀವೇನಾದ್ರೂ ಪ್ರಸ್ತಾವನೆ ಮಾಡಿದ್ರೆ ಅದಕ್ಕೆ ಒಳ್ಳೆ ಮನ್ನಣೆ ಕೂಡ ಸಿಗತ್ತೆ. ಬರವಣಿಗೆ, ಪತ್ರಿಕೋದ್ಯಮ, ಶಿಕ್ಷಣ, ಮಾರ್ಕೆಟಿಂಗ್ ಈ ಕ್ಷೇತ್ರದಲ್ಲೆಲ್ಲ ಕೆಲಸ ಮಾಡೋರಿಗೆ ಬಹಳ ಯಶಸ್ವಿಯಾದ ದಿನ ಇವತ್ತು. ಇನ್ನು ಸಹೋದ್ಯೋಗಿಗಳೊಂದಿಗೆ ಬಹಳ ಉತ್ತಮ ಬಾಂಧವ್ಯ ಇರುತ್ತೆ. ನಿಮ್ಮ ಕೆಲಸದ ಹೊರೆ ಹಂಚಿಕೊಳ್ಳಲು ಅವರು ಬಹಳ ಮುಂದೆ ಬರ್ತಾರೆ. ಶೇರಿಂಗ್ ಮಾಡಿ ಬೇಗ ಕೆಲಸ ಮುಗಿಯುತ್ತೆ. ಇನ್ನು ಇಮೇಲ್, ಅಧಿಕೃತ ಪತ್ರ ವ್ಯವಹಾರ ಈ ವ್ಯವಹಾರ ಮಾಡೋರಿಗೆ ಪದ ಬಳಕೆಯಲ್ಲಿ ಸ್ವಲ್ಪ ಎಚ್ಚರ ಇರಬೇಕು. ಯಾಕಂದ್ರೆ ಪದಗಳ ಮೇಲೇನೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನಿಂತಿರೋದು. ಇನ್ನು ಆರ್ಥಿಕ ಸ್ಥಿತಿ, ವ್ಯಾಪಾರ ನೋಡೋದಾದ್ರೆ ಬಹಳ ಸಾಧಾರಣವಾಗಿರುತ್ತೆ ಆರ್ಥಿಕ ಪರಿಸ್ಥಿತಿ. ಹಳೆ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಬರೋ ಚಾನ್ಸಸ್ ಇದೆ. ಆದ್ರೂ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಮೊತ್ತದ ಹಣ ಹಾಕಕ್ಕೆ ಹೋಗಬೇಡಿ, ಬಹಳ ಎಚ್ಚರ ವಹಿಸಿ. ಇನ್ನು ವ್ಯಾಪಾರಿಗಳಿಗೆ ಸ್ವಲ್ಪ ಓಡಾಟ ಹೆಚ್ಚಾಗತ್ತೆ. ಹೊಸ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂದ್ರೆ ಇದು ಬಹಳ ಒಳ್ಳೆ ದಿನ. ತಾಂತ್ರಿಕ ಉಪಕರಣ ವ್ಯಾಪಾರ ಮಾಡೋರಿಗೆ ಬಹಳ ಹೆಚ್ಚು ಬೇಡಿಕೆ ಸಿಗತ್ತೆ. ಇನ್ನು ಮನೆಯಲ್ಲಿ ಅಲಂಕಾರಿಕ ವಸ್ತುಗೆ ಅಥವಾ ಹೊಸ ಗ್ಯಾಜೆಟ್ ಖರೀದಿ ಮಾಡೋಕ್ಕೆ ಖರ್ಚು ಆಗತ್ತೆ. ಸ್ವಲ್ಪ ಇತಿಮಿತಿಯಿಂದ ಖರ್ಚು ಮಾಡಬೇಕು. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಮನೆ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿ ಇರಬೇಕು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸಂತೋಷ ಇರುತ್ತೆ ನಿಮಗೆ. ಹಾಗೆ ದೂರದ ಸಂಬಂಧಿಯಿಂದ ಶುಭ ವಾರ್ತೆ ಕೂಡ ಕೇಳ್ತೀರಾ. ಸಂಗಾತಿಯೊಂದಿಗೆ
ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಅದನ್ನ ಬಗೆಹರಿಸ್ಕೊಳ್ಬೇಕು, ಇಲ್ಲಾಂದ್ರೆ ಅದು ದೊಡ್ಡದಾಗೋ ಚಾನ್ಸಸ್ ಇದೆ. ವಾದ ಮಾಡೋಕ್ಕಿಂತ ಮೌನವಾಗಿದ್ದು ಬಿಡಿ, ಬಹಳ ಒಳ್ಳೇದು ನಿಮಗೆ. ಇನ್ನು ಹಳೆ ಸ್ನೇಹಿತರ ಭೇಟಿ ಅಥವಾ ಅವರೊಂದಿಗೆ ಫೋನ್ನಲ್ಲಿ ಮಾತಾಡೋದ್ರ ಅವಕಾಶ ಸಿಗತ್ತೆ. ಹಾಗೆ ನಿಮ್ಮ ಮನಸ್ಸಿನ ಒತ್ತಡ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಫೀಲಿಂಗ್ಸ್ ಶೇರ್ ಮಾಡಿಕೊಂಡು. ಇನ್ನು ಮಿಥುನ ರಾಶಿಯವರ ಆರೋಗ್ಯ ನೋಡೋದಾದ್ರೆ ಸ್ವಲ್ಪ ನರಮಂಡಲಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆ ಕಾಣ್ತಾ ಇದೆ. ಹಾಗಾಗಿ ನಿದ್ರಾಹೀನತೆ ಕಾಡಬಹುದು. ಅತಿಯಾಗಿ ಯೋಚನೆ ಮಾಡೋದನ್ನ ಬಿಡಿ. ಸಂಜೆ ವೇಳೆ ಸ್ವಲ್ಪ ವಾಕಿಂಗ್ ಮಾಡೋದು, ಸಂಗೀತ ಕೇಳೋದು ಇದೆಲ್ಲ ಬಹಳ ಉತ್ತಮ. ಇನ್ನು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗದಂತೆ ನೋಡ್ಕೊಳ್ಳಿ. ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಗ್ರಾಹಕ ಶಕ್ತಿ ಹೆಚ್ಚಾಗತ್ತೆ. ಕಷ್ಟವಾದ ವಿಷಯನ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಅಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕೂಡ ಕಂಡು ಬರುತ್ತೆ. ಶುಭ ಸಂಖ್ಯೆ ನೋಡೋದಾದ್ರೆ 3, 5, 6. ಶುಭ ಬಣ್ಣ ಹಸಿರು, ಹಳದಿ. ಶುಭ ಸಮಯ ಬೆಳಗ್ಗೆ 9:30 11 ಗಂಟೆ. ಅಶುಭ ಸಮಯ ಬೆಳಗ್ಗೆ 7:00 9 ಗಂಟೆ. ಶುಭ ದಿಕ್ಕು ಉತ್ತರ. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ ಗಣಪತಿ ಆರಾಧನೆ ಮಾಡೋದು, ಗಣೇಶನಿಗೆ ದುರ್ವೆ ಅರ್ಪಿಸೋದು, ಸಂಕಷ್ಟಹರ ಚತುರ್ಥಿ ಸ್ತೋತ್ರ ಪಠಿಸೋದು ನಿಮ್ಮ ಅಡೆತಡೆಗಳನ್ನ ನಿವಾರಣೆ ಆಗತ್ತೆ. ಇನ್ನು ಹಸಿರು ಬಣ್ಣದ ಬಳಕೆ ಮಾಡ್ಬೇಕು ಇವತ್ತು. ಹಸಿರು ಬಣ್ಣದ ವಸ್ತುನ ಇಟ್ಕೊಳ್ಳೋದಾಗ್ಲಿ, ಹಸಿರು ಕರವಸ್ತ್ರ ಜೊತೆಯಲ್ಲಿ ಇಟ್ಕೊಳ್ಳೋದಾಗ್ಲಿ ಬಹಳ ಶುಭ ತಂದ್ಕೊಡುತ್ತೆ. ಇನ್ನು ಪಕ್ಷಿಗಳಿಗೆ ಧಾನ್ಯ ಹಾಕೋದು, ಜಾತಕದಲ್ಲಿರೋ ಬುಧ ದೋಷ ಕಡಿಮೆ ಆಗುತ್ತೆ ನಿಮಗೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಬೌದ್ಧಿಕ ಪ್ರಗತಿ ಮತ್ತೆ ಸಂವಹನದಿಂದ ಕೂಡಿರೋ ದಿನ ಅಂತ ಹೇಳ್ಬೋದು. ಸ್ವಲ್ಪ ಬುದ್ಧಿವಂತಿಕೆ ಸರಿಯಾದ ದಿಕ್ಕಿನಲ್ಲಿ ನೀವು ಬಳಸಿದ್ರೆ ಸಾಧ್ಯವಾದದನ್ನ ಸಾಧನೆ ಮಾಡಿ ತೋರಿಸ್ತೀರಾ. ಹಾಗೆ ನಕಾರಾತ್ಮಕ ಆಲೋಚನೆಯಿಂದ ಸ್ವಲ್ಪ ದೂರ ಇರಬೇಕು. ಕ್ರಿಯಾಶೀಲತೆಯಿಂದ ಕೆಲಸದಲ್ಲಿ ತೋಡ್ಕೊಂಡ್ರೆ ಜಯ ಯಾವಾಗ್ಲೂ ನಿಮ್ದಾಗತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ಅಧಿಪತಿ ಚಂದ್ರ. ಭಾವನಾತ್ಮಕತೆ ಮತ್ತು ಕಾಳಜಿಗೆ ಹೆಸರಾದವರು ಈ ರಾಶಿಯವರು. ಗ್ರಹಗತಿಗಳು ಏನ್ ಹೇಳುತ್ತೆ ನೋಡೋಣ ಬನ್ನಿ. ನಿಮ್ಮ ರಾಶಿಯಾಧಿಪತಿ ಚಂದ್ರ ಶುಭ ಸ್ಥಾನದಲ್ಲಿ ಇದ್ದಾನೆ. ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಕೆಲವು ದಿನಗಳಿಂದ ಇದ್ದ ಮಾನಸಿಕ ಗೊಂದಲ ದೂರಾಗಿ ಬಹಳ ನೆಮ್ಮದಿ ಇರುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗತ್ತೆ. ಆ ಥರ ಘಟನೆಗಳು ನಡೆಯುತ್ತೆ. ಹಾಗೆ ಹೊಸ ಕಾರ್ಯ ಆರಂಭಿಸೋಕೆ ಬಹಳ ಒಳ್ಳೆ ದಿನ ಇವತ್ತು. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಾಗತ್ತೆ. ನಿಮ್ಮ ಕೆಲಸದ ಶೈಲಿನ ಸಹೋದ್ಯೋಗಿಗಳು ನೋಡಿ ಅದನ್ನ ಅವ್ರು ಅನುಸರಿಸೋಕೆ ಪ್ರಯತ್ನ ಪಡ್ತಾರೆ. ಇನ್ನು ಸರ್ಕಾರಿ ಕೆಲಸದಲ್ಲಿರೋರು ಪ್ರಮೋಷನ್ ಸುಳಿವು ಸಿಗತ್ತೆ ನಿಮಗೆ. ಸ್ಥಳ ಬದಲಾವಣೆ, ಕೆಲಸದ ನಿಮಿತ್ತ ಸ್ವಲ್ಪ ದೂರ ಪ್ರಯಾಣ ಮಾಡ್ತೀರಾ. ಈ ಪ್ರಯಾಣ ನಿಮಗೆ ಭವಿಷ್ಯದಲ್ಲಿ ಉತ್ತಮ ಲಾಭ ತಂದುಕೊಡತ್ತೆ. ಇನ್ನು ಅತಿಯಾದ ಭಾವನಾತ್ಮಕತೆಯಿಂದ ಕೆಲಸದ ಮೇಲೆ ಪರಿಣಾಮ ಬೀಳುತ್ತೆ. ಅದ್ರ ಬೀರ್ದಂಗೆ ನೋಡ್ಕೊಳ್ರಿ. ವೃತ್ತಿ ಜೀವನದಲ್ಲಿ ಪ್ರಾಯೋಗಿಕವಾಗಿ ಯೋಚನೆ ಮಾಡ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯಾಪಾರ ನೋಡೋದಾದ್ರೆ ಹಣಕಾಸಿನ ಹರಿವು ಬಹಳ ಉತ್ತಮವಾಗಿರುತ್ತೆ. ಬರಬೇಕಿದ್ದ ಬಾಕಿ ಹಣ ಎಲ್ಲ ವಾಪಸ್ ಬಂದು ಇವತ್ತು ನಿಮ್ಗೆ ಕೈ ಸೇರುತ್ತೆ. ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇದ್ರೆ ಬಂಗಾರ, ಬೆಳ್ಳಿ ಇದ್ರ ಮೇಲೆ ಹೂಡಿಕೆ ಮಾಡಿದ್ರೆ ಒಳ್ಳೆ ಲಾಭ ಸಿಗತ್ತೆ. ಇನ್ನು ವ್ಯಾಪಾರಿಗಳಿಗೆ ಬಹಳ ಲಾಭದ ದಿನ ಇವತ್ತು ಅಂತ ಹೇಳ್ಬೋದು. ಹಾಲಿನ ಉತ್ಪನ್ನ, ದ್ರವ ಪದಾರ್ಥ ಅಥವಾ ಹೋಟೆಲ್ ಬಿಸ್ನೆಸ್ ಈ ಊರಿಗೆಲ್ಲ ವಹಿವಾಟು ಬಹಳ ಹೆಚ್ಚಾಗಿ ನಡೆಯುತ್ತೆ. ಇನ್ನು ಹೊಸ ಪಾಲುದಾರಿಕೆ ಒಪ್ಪಂದ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸೈನ್ ಹಾಕಕ್ಕೆ ಬಹಳ ಒಳ್ಳೆ ದಿನ ಇವತ್ತು. ಇನ್ನು ಕುಟುಂಬ ಮತ್ತು ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ನಿಮ್ಮ ತಾಯಿಯ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲಿರುತ್ತೆ. ತಾಯಿಯ ಕಡೆಯಿಂದ ಆಸ್ತಿ, ಹಣ ಬರೋದಾಗಿರ್ಲಿ ಇವೆಲ್ಲ ಸಾಧ್ಯತೆ ಇದೆ. ಇನ್ನು ಕುಟುಂಬದವರೊಂದಿಗೆ ಸಂಜೆ ಶುಭ ಸಮಯ ಕಳೆಯಲು ಇಚ್ಛಿಸ್ತೀರಾ. ಸಂಗಾತಿಯೊಂದಿಗೆ ಆತ್ಮೀಯತೆ ಬಹಳ ಹೆಚ್ಚಾಗತ್ತೆ. ಒಬ್ರಿಗೊಬ್ರು ಮನ ಬಿಚ್ಚಿ ಮಾತಾಡೋದು, ಭಿನ್ನಾಭಿಪ್ರಾಯ ದೂರ ಮಾಡ್ಕೊಳ್ಳೋದಕ್ಕೆ ಬಹಳ ಒಳ್ಳೆ ದಿನ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ನಿಗಾ ಇರಬೇಕು. ಅವರು ವಿದ್ಯಾಭ್ಯಾಸದ ಸಲುವಾಗಿ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ, ಹುಷಾರಾಗಿರಿ. ಇನ್ನು ಆರೋಗ್ಯ ನೋಡೋದಾದ್ರೆ ಚಂದ್ರನ ಪ್ರಭಾವದಿಂದ ಶೀತ ಮತ್ತೆ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಜಾಗೃತೆಯಿಂದ ಇರಿ. ರಾತ್ರಿ ವೇಳೆ ಅತಿಯಾದ ತಂಪು ಪದಾರ್ಥ ಸೇವಿಸೋಕೆ ಹೋಗಬೇಡಿ. ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡೋದು, ಓಂಕಾರ ಪಠನೆ ಮಾಡೋದು ಬಹಳ ಉತ್ತಮ. ಇನ್ನು ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಸೃಜನಶೀಲತೆ ಹೆಚ್ಚಾಗತ್ತೆ. ಕಲೆ, ಸಂಗೀತ, ಸಾಹಿತ್ಯ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಅವಕಾಶ ಸಿಗತ್ತೆ. ಶಿಕ್ಷಕರ ಪ್ರೋತ್ಸಾಹದಿಂದ ಕಠಿಣ ಕೆಲಸನ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ. ಇನ್ನು ಶುಭ ಸಂಖ್ಯೆ 4, 7, 9. ಶುಭ ಬಣ್ಣ ಬಿಳಿ, ಬೆಳ್ಳಿ ಬಣ್ಣ. ಶುಭ ಸಮಯ ಬೆಳಗ್ಗೆ ಮಧ್ಯಾಹ್ನ 1:30 3 ಗಂಟೆ. ಅಶುಭ ಸಮಯ ಬೆಳಗ್ಗೆ 7:00 9 ಗಂಟೆ. ಶುಭ ದಿಕ್ಕು ವಾಯುವ್ಯ, ನಾರ್ತ್ ವೆಸ್ಟ್ ಅಂತಾರಲ್ಲ ಅದು. ಇನ್ನು ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಶಿವನ ಆರಾಧನೆ ಮಾಡೋದು. ಸೋಮವಾರ ಆಗಿರೋದ್ರಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು, ಓಂ ನಮಃ ಶಿವಾಯ ಮಂತ್ರ ಪಠಿಸೋದು 108 ಬಾರಿ ಪಠಿಸಿ ಬಹಳ ಶುಭ. ಇನ್ನು ಹಾಲು ದಾನ ಮಾಡಬೇಕು. ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರೋರಿಗೆ
ಹಾಲನ್ನು ದಾನ ಮಾಡಿ ಅಮ್ಮನ ಆಶೀರ್ವಾದ ಪಡೀರಿ. ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅವ್ರ ಪಾದ ಮುಟ್ಟಿ ನಮಸ್ಕರಿಸಿ. ಇದರಿಂದ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಅದು ಶುಭವಾಗಿ ಪೂರ್ಣಗೊಳ್ಳತ್ತೆ. ಇನ್ನು ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ನೆಮ್ಮದಿ ಮತ್ತು ಪ್ರಗತಿ ದಿನ ಅಂತ ಹೇಳ್ಬೋದು. ಅಂತರ್ಜ್ಞಾನವು ನಿಮಗೆ ಬಹಳ ಹೆಚ್ಚು ಪ್ರಬಲವಾಗಿರುತ್ತೆ. ಅದರಿಂದ ಮನಸ್ಸಿನ ಮಾತು ಕೇಳಿ ನಿರ್ಧಾರ ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು. ಈ ದಿನ ನಿಮಗೆ ಬಹಳ ತೃಪ್ತಿಯಾಗಿರುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಅಧಿಪತಿ ಸೂರ್ಯ. ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಕ್ಕೆ ಹೆಸರಾದವರು ನೀವು. ಗ್ರಹಗತಿಗಳು ಏನು ಹೇಳುತ್ತೆ ಅಂದರೆ, ನೀವು ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತೀರಾ. ಆದರೆ ಸೂರ್ಯನ ಸ್ಥಾನ ಹಿರಿಯ ಅಧಿಕಾರಿಗಳೊಂದಿಗೆ ಅಥವಾ ತಂದೆ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಕೋಪನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಯಶಸ್ಸಿನ ಮಂತ್ರ ಅದು, ನೀವು ತಾಳ್ಮೆಯಿಂದ ಇರೋದು. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ನೋಡೋದಾದರೆ, ಕೆಲಸದಲ್ಲಿ ಹೊಸ ಜವಾಬ್ದಾರಿ ಸಿಗತ್ತೆ. ನೀವು ತಂಡವನ್ನು ಮುನ್ನಡೆಸುವ ಅವಕಾಶ ಸಿಗತ್ತೆ. ಲೀಡರ್ ಥರ ಕೆಲಸ ಮಾಡ್ತೀರಾ. ನಿಮ್ಮ ನಿರ್ಧಾರ ಎಲ್ಲರೂ ಇಷ್ಟಪಡ್ತಾರೆ. ಕಚೇರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಇರಬೇಕು ನೀವು. ಯಾಕೆಂದರೆ ಯಾರ ಬಗ್ಗೆನೂ ಪಿಸು ಮಾತಾಡಬೇಡಿ. ಅದು ಮುಂದೆ ಬಹಳ ದೊಡ್ಡ ನಷ್ಟ ಆಗೋಕ್ಕೆ ಚಾನ್ಸ್ ಇರುತ್ತೆ. ಇನ್ನು ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸ್ತಿರೋರಿಗೆ ಶುಭ ಸುದ್ದಿ ಕೇಳಿಬರೋ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ಸ್ಥಿತಿ, ವ್ಯಾಪಾರ ನೋಡೋದಾದರೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತೆ. ಆದರೂ ಹಳೆಯ ಸಾಲನ ತೀರಿಸಲು ಇವತ್ತು ಹಣನ ಮೀಸಲಿಡಬೇಕಾಗತ್ತೆ. ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿತಾಯ ಯೋಜನೆ ರೂಪಿಸಿ. ಇದು ಬಹಳ ಒಳ್ಳೆಯ ದಿನ. ಇನ್ನು ವ್ಯಾಪಾರಿಗಳಿಗೆ ಬಹಳ ಲಾಭ ಸಾಧಾರಣವಾಗಿರುತ್ತೆ. ಹೋಟೆಲ್ಲು, ಬಂಗಾರ ಅಥವಾ ತಾಮ್ರದ ವ್ಯಾಪಾರದಲ್ಲಿರೋರಿಗೆ ಅನಿರೀಕ್ಷಿತ ಲಾಭ ಸೂಚನೆ ಕೂಡ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋ ಮುನ್ನ ನುರಿತರ ಸಲಹೆ ಪಡೆಯಿರಿ. ಆ ಥರದ ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ. ಕುಟುಂಬ ಮತ್ತು ಸಂಬಂಧ ನೋಡೋದಾದರೆ, ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ತಂದೆ ಮಾರ್ಗದರ್ಶನ ನಿಮ್ಮ ಜೀವನದ ಪ್ರಮುಖ ಸಮಸ್ಯೆ ಪರಿಹಾರ ಆಗುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಕಠಿಣ ಸಮಯದಲ್ಲೂ ಅವರು ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ಪ್ರೇಮಿಗಳಿಗೆ ಬಹಳ ಒಳ್ಳೆ ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬೋದು. ಪ್ರೀತಿ ಪಾತ್ರರ ಜೊತೆ ಸುದೀರ್ಘ ಸಂಭಾಷಣೆ ನಡೆಸ್ತೀರಾ. ನಿಮ್ಮ ಆರೋಗ್ಯ ನೋಡೋದಾದರೆ, ಸಿಂಹರಾಶಿಯವರಿಗೆ ಸ್ವಲ್ಪ ಕಣ್ಣಿನೂರಿ BP ಸಮಸ್ಯೆ ಕಾಡ್ಬೋದು. ಅತಿಯಾಗಿ ಬಿಸಿಲಲ್ಲಿ ಓಡಾಡಕ್ಕೆ ಹೋಗಬೇಡಿ. ಸಾಕಷ್ಟು ನೀರು ಕುಡಿಯೋದು, ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯೋದು ಬಹಳ ಮುಖ್ಯ. ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಕಠಿಣ ಶ್ರಮ ಹಾಕಬೇಕಾಗತ್ತೆ. ಏಕಾಗ್ರತೆ ಬಹಳ ಕಡಿಮೆ ಇರುತ್ತೆ ಇವತ್ತು. ಓದಿನ ಕಡೆ ಗಮನ ಹರಿಸ್ಬೇಕು. ಕ್ರೀಡೆಯಲ್ಲಿ ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ವೇದಿಕೆ ಸಿಗತ್ತೆ. ಈ ಶುಭ ಸಂಖ್ಯೆ 1, 5, 9. ಶುಭ ಬಣ್ಣ ಕೇಸರಿ, ಕೆಂಪು ಮತ್ತು ಚಿನ್ನದ ಬಣ್ಣ. ಶುಭ ಸಮಯ ಬೆಳಗ್ಗೆ 9:15ರಿಂದ 10:15. ಅಶುಭ ಸಮಯ ಬೆಳಗ್ಗೆ 7:00ರಿಂದ 9 ಗಂಟೆ. ಶುಭ ದಿಕ್ಕು ಪೂರ್ವ. ಇನ್ನು ವಿಶೇಷ ಪರಿಹಾರ ನೋಡ್ಬೇಕಪ್ಪ ಅಂದರೆ, ಸೂರ್ಯ ನಮಸ್ಕಾರ ಮಾಡೋದು, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದು, ಆದಿತ್ಯ ಹೃದಯ ಸ್ತೋತ್ರ ಪಠಿಸೋದು, ಗೋಧಿ ಅಥವಾ ಬೆಲ್ಲನ ದಾನ ಮಾಡೋದ್ರಿಂದ ಬಹಳ ಶುಭ ಸಿಗುತ್ತೆ. ಓಂ ಸೂರ್ಯಾಯ ನಮಃ ಮಂತ್ರನ 21 ಬಾರಿ ಜಪಿಸಿ. ಒಟ್ಟಾರೆಯಾಗಿ ನೋಡೋದಾದ್ರೆ ಸಿಂಹರಾಶಿಯವರಿಗೆ ಗೌರವ ಮತ್ತೆ ಹೊಂದಾಣಿಕೆಯ ದಿನ ಅಂತ ಹೇಳ್ಬೋದು. ಅಹಂಕಾರನ ಬದಿಗಿಟ್ಟು ಎಲ್ಲರೊಂದಿಗೆ ಪ್ರೀತಿ ಪಾತ್ರರಾಗಿ ವರ್ತಿಸಿದರೆ ಗೆಲುವು ಖಚಿತ ನಿಮ್ಮದಾಗತ್ತೆ. ಇನ್ನು ರಾಜಕೀಯ ಆಡಳಿತದಿಂದ ಸ್ವಲ್ಪ ದೂರ ಇರಬೇಕು, ಬಹಳ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಬುಧ. ನಿಖರತೆ, ವಿಶ್ಲೇಷಣಾತ್ಮಕತೆ, ಬುದ್ಧಿವಂತಿಕೆಗೆ ಹೆಸರಾದವ್ರು ನೀವು. ಗ್ರಹಗತಿಗಳು ಏನು ಹೇಳುತ್ತೆ ಅಂದರೆ, ನೀವು ಬಹಳ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತೀರ. ಬುದ್ಧಿವಂತಿಕೆಯಿಂದ ಸಂಕೀರ್ಣ ಸಮಸ್ಯೆನ ಸುಲಭವಾಗಿ ಪರಿಹಾರ ಕಂಡುಕೊಳ್ತೀರ. ಇನ್ನು ಹಳೆ ನೆನಪು ನಿಮ್ಮನ್ನೇ ಕಾಡತ್ತೆ, ಆದರೆ ವರ್ತಮಾನದತ್ತ ಸ್ವಲ್ಪ ಗಮನ ಹರಿಸೋದು ಬಹಳ ಮುಖ್ಯ. ನಾವು ಹೊಸ ವ್ಯವಹಾರ ಒಪ್ಪಂದಕ್ಕೆ ಇವತ್ತು ಬಹಳ ಒಳ್ಳೆಯ ದಿನ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದರೆ, ಕಚೇರಿಯಲ್ಲಿ ನಿಮ್ಮ ಗುಣಮಟ್ಟದ ಕೆಲಸ ಎಲ್ಲರೂ ಖುಷಿಯಾಗಿ ಒಪ್ಕೋತಾರೆ. ಹಾಗೆ ಮೇಲಧಿಕಾರಿಗಳು ನಿಮ್ಮ ಸಲಹೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾರೆ. ಗುಂಪು ಚಟುವಟಿಕೆಯಲ್ಲಿ ನಾಯಕತ್ವ ವಹಿಸುವಲ್ಲಿ ಅವಕಾಶ ಸಿಗತ್ತೆ. ಆದರೂ ಇತರರ ಸಲಹೆ, ಕೆಲಸ ಅತಿಯಾದ ತಪ್ಪು ಹುಡುಕಕ್ಕೆ ಹೋಗ್ಬೇಡ್ರಿ. ನೀವು ವಿದೇಶಿ ಕಂಪ್ನಿಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ, ರಫ್ತು ಆಮದು ಈ ವ್ಯವಹಾರದಲ್ಲಿದ್ರೆ ಬಹಳ ಲಾಭನ ಕಂಡುಕೊಳ್ತೀರ. ಇನ್ನು ಆರ್ಥಿಕ ಸ್ಥಿತಿ, ವ್ಯವಹಾರ ನೋಡೋದಾದ್ರೆ ಬಹಳ ಉತ್ತಮವಾಗಿರುತ್ತೆ ಆರ್ಥಿಕ ಪರಿಸ್ಥಿತಿ. ಆದರೆ ಹೊಸ ಆದಾಯ ಮೂಲಗಳು ಸೃಷ್ಟಿಯಾಗತ್ತೆ. ಸ್ಥಿರಾಸ್ತಿ ಖರೀದಿ ಅಥವಾ ಮಾರಾಟ ಈ ಬಗ್ಗೆ ಮಾತುಕತೆ ನಡೆಸೋಕ್ಕೆ ಬಹಳ ಒಳ್ಳೆಯ ದಿನ ಇವತ್ತು. ಇನ್ನು ಸಗಟು ವ್ಯಾಪಾರ ವಹಿವಾಟು ಹೆಚ್ಚಾಗತ್ತೆ. ಹಾಗೆ ಹಳೆ ಬಾಕಿ ವಸೂಲಾತಿ ಸಾಧ್ಯತೆ ಕೂಡ ಇದೆ.
ತಾಂತ್ರಿಕ ಸೇವೆಗಳನ್ನ ಮಾಡೋಕ್ಕೆ ಬಹಳ ಹೆಚ್ಚು ಬೇಡಿಕೆ ಸಿಗತ್ತೆ. ಇನ್ನು ಕುಟುಂಬ ಮತ್ತು ಸಂಬಂಧ ನೋಡೋದಾದ್ರೆ ಕುಟುಂಬದಲ್ಲಿ ಬಹಳ ನೆಮ್ಮದಿ ವಾತಾವರಣ ಇರುತ್ತೆ. ಸಂಗಾತಿ ಗುಣಮಟ್ಟದ ಸಮಯ ಕಳಿತೀರಾ ಅವ್ರ ಜೊತೆಗೆ. ಮಕ್ಕಳ ಆರೋಗ್ಯ ಬಗ್ಗೆ ಸ್ವಲ್ಪ ಚೇತರಿಕೆ ಕಂಡುಕೊಳ್ತೀರಾ. ಇನ್ನು ಸ್ನೇಹಿತರೊಂದಿಗೆ ಪಿಕ್ನಿಕ್ ಹೋಗೋದು, ಹೊರಗಡೆ ಊಟಕ್ಕೆ ಹೋಗೋದು, ಇದೆಲ್ಲ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಮಾತಿನ ಮಧುರತೆಯಿಂದ ಸ್ನೇಹಿತರು ಬಹಳ ಹೆಚ್ಚು ಸ್ನೇಹಿತರನ್ನ ಸಂಪಾದಿಸ್ತೀರಾ. ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ ನೋಡೋದಾದ್ರೆ ಬಹಳ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ ಆರೋಗ್ಯ ಸ್ಥಿತಿ. ಆದರೆ ಅದೇ ಅತಿಯಾದ ಕೆಲಸದ ಒತ್ತಡದಿಂದ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆ, ಬೆನ್ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಊಟ ಮಾಡೋದು, ವಿಶ್ರಾಂತಿ ಪಡೆಯೋದು ಬಹಳ ಮುಖ್ಯ. ಇನ್ನು ಶುಭ ಸಂಖ್ಯೆ ಬಂದ್ಬಿಟ್ಟು 3, 6, 7. ಶುಭ ಬಣ್ಣ ಹಸಿರು ಮತ್ತು ಬಿಳಿ. ಶುಭ ಸಮಯ ಮಧ್ಯಾಹ್ನ 12ರಿಂದ 1:30. ಅಶುಭ ಸಮಯ 3 ಗಂಟೆಯಿಂದ 4:30. ಶುಭ ಉತ್ತರ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಗಣಪತಿ ಆರಾಧನೆ, ರಥ ಪ್ರಾರ್ಥನೆ ಸಲ್ಲಿಸೋದು, ಓಂ ಗಂ ಮಂತ್ರ ಬರೆಯೋದು, ಸಾಧ್ಯವಾದ್ರೆ ಹೆಸರು ಬೇಳೆ ದಾನ ಮಾಡೋದು, ಹಾಗೆ ಪಕ್ಷಿಗಳಿಗೆ ಆಹಾರ ಹಾಕೋದು, ಬುಧ ಗ್ರಹದ ಸ್ತೋತ್ರ ಪಠಿಸೋದು ನಿಮ್ಮ ಜ್ಞಾನ ಮತ್ತು ವ್ಯಾಪಾರ ವೃದ್ಧಿ ಮಾಡುತ್ತೆ. ಹಾಗೆ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಅಧಿಪತಿ ಶುಕ್ರ. ಸಮತೋಲನ, ನ್ಯಾಯ, ಸೌಂದರ್ಯಕ್ಕೆ ಹೆಸರಾದವರು ನೀವು. ಇನ್ನು ಗ್ರಹಗತಿಗಳು ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಕ್ಕೆ ಯಶಸ್ವಿ ಆಗ್ತೀರಾ ಇವತ್ತು. ಚಂದ್ರ ಶುಭ ಸಂಚಾರದಲ್ಲಿ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಬರುತ್ತೆ. ದೀರ್ಘಕಾಲದ ಯೋಜನೆ ಮಾಡೋಕ್ಕೆ ಒಳ್ಳೆ ಕಾರ್ಯರೂಪಕ್ಕೆ ತರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಕೂಡ ಹೆಚ್ಚಾಗೋ ಕೆಲಸ ನಿಮ್ಮಿಂದ ನಡೆಯುತ್ತೆ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಕಚೇರಿಯಲ್ಲಿ ನಿಮ್ಮ ಸೌಮ್ಯ ಸ್ವಭಾವ, ಕಾರ್ಯಕ್ಷಮತೆ ಎಲ್ಲರ ಗಮನ ಸೆಳೆಯುತ್ತೆ. ಹೊಸ ಯೋಜನೆಗೆ ಪಾಲ್ಗೊಳ್ಳಲು ಒಳ್ಳೆ ಅವಕಾಶ ಸಿಗುತ್ತೆ. ಸಹೋದ್ಯೋಗಿಗಳಿಂದ ಇದ್ದ ಭಿನ್ನಾಭಿಪ್ರಾಯ ಕೂಡ ದೂರ ಆಗತ್ತೆ. ಇನ್ನು ನೀವು ಕಲೆ, ಬರವಣಿಗೆ, ಫ್ಯಾಷನ್ ಅಥವಾ ಸೃಜನಶೀಲ ಕೆಲಸದಲ್ಲಿ ಏನಾದರೂ ತೊಡ್ಕೊಂಡಿದ್ರೆ ನಿಮ್ಮ ಪ್ರತಿಭೆಗೆ ದೊಡ್ಡ ವೇದಿಕೆ ಸಿಗತ್ತೆ. ಯಾವುದೇ ಕೆಲಸ ನಾಳೆ ಮಾಡ್ತೀನಿ ಅಂತ ಮುಂದೂಡಕ್ ಹೋಗ್ಬೇಡಿ. ಸಮಯ ಸದುಪಯೋಗ ಪಡಿಸ್ಕೊಂಡ್ರೆ ಇವತ್ತು ಬಹಳ ಒಳ್ಳೆ ದಿನ. ಆರ್ಥಿಕ ಸ್ಥಿತಿ ಮತ್ತೆ ವ್ಯಾಪಾರ ನೋಡೋದಾದ್ರೆ ಬಹಳ ಬಲಿಷ್ಠವಾಗಿರುತ್ತೆ ಆರ್ಥಿಕ ಸ್ಥಿತಿ. ನೀವು ಕೊಟ್ಟಿರೋ ಹಣ ನಿಮ್ಗೆ ವಾಪಸ್ ಬರೋ ಸಾಧ್ಯತೆ ಇದೆ. ಐಷಾರಾಮಿ ವಸ್ತು ಖರೀದಿಗೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ವ್ಯಾಪಾರದಲ್ಲಿರೋರಿಗೆ ಅನಿರೀಕ್ಷಿತ ಧನ ಲಾಭ ಆಗೋ ಯೋಗ ಇದೆ. ಹೊಸ ವ್ಯಾಪಾರಕ್ಕೆ ಬಂಡವಾಳ ಹೂಡಕ್ಕೆ ಇವತ್ತು ಬಹಳ ಒಳ್ಳೆ ದಿನ. ವಿಶೇಷವಾಗಿ ಕಾಸ್ಮೆಟಿಕ್ಸ್, ಬುಕ್ಸ್, ಅಲಂಕಾರ ವಸ್ತು ವ್ಯಾಪಾರ ಬಹಳ ಒಳ್ಳೆ ದಿನ. ಇನ್ನು ಸ್ಥಿರಾಸ್ತಿ, ಮ್ಯೂಚುವಲ್ ಫಂಡ್, ದೀರ್ಘಕಾಲದ ಹೂಡಿಕೆ ಮಾಡಲು ಯೋಚನೆ ಕೂಡ ಮಾಡ್ತೀರಾ. ಮನೆಯಲ್ಲಿ ಬಹಳ ನೆಮ್ಮದಿ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಬಹಳ ಸುಂದರವಾದ ಪ್ರೇಮ ಕ್ಷಣನ ಕಳೀತೀರಾ. ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸ ಬಗ್ಗೆ ಚರ್ಚೆ ನಡೆಸ್ತೀರಾ. ನಿಮ್ಮ ಸಂಗಾತಿಯ ಸಲಹೆ ನಿಮಗೆ ಸಂಕಷ್ಟದಿಂದ ಪಾರ್ ಮಾಡಕ್ಕೆ ಹೆಲ್ಪ್ ಮಾಡತ್ತೆ. ಮಾತಿಗೆ ಗೌರವ ನೀಡ್ತೀರಾ. ಈ ಪ್ರೇಮಿಗಳಿಗೆ ಬಹಳ ಮಧುರವಾದ ದಿನ ಅಂತ ಹೇಳ್ಬೋದು. ನಿಮ್ಮ ಸಂಬಂಧ ಮುಂದಿನ ಹಂತಕ್ಕೆ ಕೊಂಡೊಯ್ಯಕ್ಕೆ ಬಹಳ ಚರ್ಚೆ ಕೂಡ ನಡೆಸ್ತೀರಾ. ಇನ್ನು ಆರೋಗ್ಯ ಸ್ಥಿತಿ ನೋಡೋದಾದ್ರೆ ತುಲಾ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ. ಅತಿಯಾದ ಸಿಹಿ ಪದಾರ್ಥ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕು. ಸಕ್ಕರೆ ಕಾಯಿಲೆ, BP ಇರೋರು ನಿಯಮಿತ ತಪಾಸಣೆ ಮಾಡಿಸ್ಕೊಳ್ತಾ ಇರ್ಬೇಕು ಆಗಾಗ. ಯೋಗ ಮಾಡೋದು, ವಾಕಿಂಗ್ ಮಾಡೋದು ನಿಮ್ಮ ಜೀವನ ಶೈಲಿನ ಬದಲಾಯಿಸುತ್ತೆ. ಇನ್ನು ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮದ ದಿನ. ಓದಿನಲ್ಲಿ ಆಸಕ್ತಿ ಹೆಚ್ಚಿರುವುದಿಲ್ಲದೆ ಕಠಿಣ ವಿಷಯನ ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಇನ್ನು ಕಲಿಕಾ ಸಾಮರ್ಥ್ಯ ಶಿಕ್ಷಕರಿಂದ ಬಹಳ ಮೆಚ್ಚುಗೆ ವ್ಯಕ್ತಪಡುತ್ತೆ. ಶುಭ ಸಂಖ್ಯೆ 2, 7, 8. ಶುಭ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತು ಗುಲಾಬಿ. ಶುಭ ಸಮಯ ಮಧ್ಯಾಹ್ನ 2ರಿಂದ 3:30. ಶುಭ ಸಮಯ ಬೆಳಗ್ಗೆ 7:30ರಿಂದ 9 ಗಂಟೆ. ಶುಭ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ನೋಡೋದಾದ್ರೆ ಮಹಾಲಕ್ಷ್ಮಿ ಆರಾಧನೆ ಮಾಡೋದು, ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂವು ಅರ್ಪಿಸೋದು, ಮತ್ತೆ ಶ್ರೀ ಸೂಕ್ತ ಪಠಿಸೋದು, ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕ್ಲೀನ್ ಆಗಿ ಇಟ್ಕೊಳ್ಳೋದು, ಸುಗಂಧ ದ್ರವ್ಯನ ಬಳಸೋದು, ಬಡವರಿಗೆ ಬಿಳಿ ಸಿಹಿ ತಿಂಡಿನ ದಾನ ಮಾಡೋದು, ಅಕ್ಕಿ ದಾನ ಮಾಡೋದು, ಇದೆಲ್ಲ ನಿಮಗೆ ಅದೃಷ್ಟ ತಂದುಕೊಡುತ್ತೆ. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಸುಖ ಸಮೃದ್ಧಿ ದಿನ ಅಂತ ಹೇಳ್ಬೋದು. ನಿಮ್ಮ ನಿರ್ಧಾರದಲ್ಲಿ ಸ್ವಲ್ಪ ದೃಢತೆ ಇರಲಿ. ಆತ್ಮವಿಶ್ವಾಸದಿಂದ ಮುನ್ನಡೆದ್ರೆ ಜೀವನದಲ್ಲಿ ಹೊಸ ಭರವಸೆಗೆ ಸಂಕೀರ್ಣ ಮೂಡುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿ ಮಂಗಳ. ದೃಢ ನಿಶ್ಚಯ ಮತ್ತೆ ರಹಸ್ಯಮಯ ವ್ಯಕ್ತಿತ್ವಕ್ಕೆ ಹೆಸರಾದವರು ನೀವು. ಇನ್ನು ಗ್ರಹಗತಿಗಳು ಯಾವ ತರ ಇದೆ ಇವತ್ತು ಅಂದ್ರೆ ನಿಮ್ಮಲ್ಲಿ ಬಹಳ ಅದ್ಭುತವಾದ ಆತ್ಮವಿಶ್ವಾಸ ಮತ್ತೆ ಧೈರ್ಯ ಇರುತ್ತೆ. ಎಂಥ ಕಷ್ಟದ ಕೆಲಸನ ಛಲ ಬಿಡದೆ ಅದನ್ನ ಪೂರ್ಣಗೊಳಿಸೋ ತನಕ ಬಿಡಲ್ಲ ನೀವು. ಆದ್ರೆ ಮಂಗಳನ ಪ್ರಭಾವ ಇರೋದ್ರಿಂದ ಸ್ವಲ್ಪ ಕಟುವಾಗಿ ವರ್ತಿಸೋದನ್ನ ಕಡಿಮೆ ಮಾಡ್ಕೋಬೇಕು. ಇತರರ ಮನಸ್ಸಿಗೆ ನೋವು ಉಂಟಾಗತ್ತಂತೆ ಎಚ್ಚರ ವಹಿಸ್ಬೇಕು.
ಅನಿರೀಕ್ಷಿತ ಮೂಲಗಳಿಂದ ಶುಭ ವಾರ್ತೆ ಕೇಳೋ ಸಾಧ್ಯತೆ ಇದೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿ ಹೆಚ್ಚಾಗತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಅಂತ ಹೇಳ್ಬೋದು. ಹಾಗೆ ತಾಂತ್ರಿಕ ಕ್ಷೇತ್ರ, ಪೊಲೀಸ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಹಳ ಯಶಸ್ವಿ ದಿನ. ಶತ್ರುಗಳ ಮೇಲೆ ಜಯ ಇರತ್ತೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಏರಿಳಿಕೆ ಕಂಡು ಬಂದ್ರೂ ಅಸೂಯೆ ಪಡೋರು ಸಂಚು ರೂಪಿಸ್ತಾ ಇರ್ತಾರೆ ನಿಮ್ಮ ವಿರುದ್ಧ. ಅವರು ವಿಫಲ ಕೂಡ ಆಗ್ತಾರೆ, ಆದ್ರೆ ನಿಮ್ಮ ಕಾರ್ಯಕ್ಷಮತೆ ಅವರಿಗೆ ತಕ್ಕ ಉತ್ತರ ಕೊಡುತ್ತೆ. ಅಷ್ಟು ನೀವು ಇನ್ವಾಲ್ವ್ ಆಗಿರ್ತೀರ ಕೆಲಸ ಮಾಡೋದ್ರಲ್ಲಿ. ಇನ್ನು ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಇರಿ. ಆರ್ಥಿಕ ಸ್ಥಿತಿ ಮತ್ತೆ ವ್ಯಾಪಾರ ನೋಡೋದಾದ್ರೆ ಆರ್ಥಿಕವಾಗಿ ಬಹಳ ಲಾಭದಾಯಕ ದಿನ. ಸ್ಥಿರಾಸ್ತಿ, ರಿಯಲ್ ಎಸ್ಟೇಟ್ ಈ ವ್ಯವಹಾರದಲ್ಲಿ ತೊಡಕೊಂಡವರಿಗೆ ಬಹಳ ದೊಡ್ಡ ಮೊತ್ತದ ಲಾಭವನ್ನು ಸಿಗೋ ಸಾಧ್ಯತೆ ಇದೆ ಇವತ್ತು. ಹಾಗೆ ಹಳೆ ಹೂಡಿಕೆಯಿಂದ ಸ್ವಲ್ಪ ಫಲ ಬರುತ್ತೆ, ಅಂದ್ರೆ ಸ್ವಲ್ಪ ಲಾಭ ಇದೆ. ವ್ಯಾಪಾರಿಗಳಿಗೆ ಗರಿಷ್ಠ ವಹಿವಾಟು ನಡೆಯುತ್ತೆ. ಹೊಸ ಬ್ರಾಂಚ್ ಓಪನ್ ಮಾಡೋಕ್ಕೆ ಬಹಳ ಒಳ್ಳೆ ದಿನ ಇವತ್ತು. ಇನ್ನು ಲಾಟ್ರಿ, ಜೂಜು ಈ ಥರ ಅಡ್ಡದಾಡಿಯಲ್ಲಿ ಹಾದಿಯಲ್ಲಿ ಹಣ ಗಳಿಸೋಕ್ಕೆ ಹೋಗ್ಬೇಡ್ರಿ, ಬಹಳಷ್ಟು ನಷ್ಟ ಆಗತ್ತೆ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ಸ್ವಲ್ಪ ಗಂಭೀರ ವಾತಾವರಣ ಇರತ್ತೆ ಇವತ್ತು. ಮಕ್ಕಳ ವರ್ತನೆ ಬಗ್ಗೆ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತೀರಾ. ಹಾಗೆ ಕೋಪಗೊಳ್ಳುವ ಬದಲು ಪ್ರೀತಿಯಿಂದ ಹೇಳಿದ್ರೆ ಬಹಳ ಮುಖ್ಯ. ಇನ್ನು ಜೀವನ ಸಂಗಾತಿ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ಭಿನ್ನಾಭಿಪ್ರಾಯ ಉಂಟಾಗತ್ತೆ. ಪರಸ್ಪರ ಗೌರವ ನೀಡೋ ಮೂಲಕ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಪ್ರೇಮಿಗಳಿಗೆ ಬಹಳ ಸಮಾಧಾನಕರ ದಿನ ಅಂತ ಹೇಳ್ಬೋದು. ಸಂಗಾತಿ ಮೇಲೆ ಅನಗತ್ಯ ಸಂಶಯ ಪಡೆಯೋದನ್ನ ಬಿಡಬೇಕು. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ ಸ್ವಲ್ಪ BP ಸಮಸ್ಯೆ, ಸ್ನಾಯು ನೋವು ಕಾಣುತ್ತೆ. ಅಡುಗೆ ಮಾಡುವಾಗ ಅಥವಾ ಚೂಪಾದ ವಸ್ತು ಉಪಯೋಗಿಸುವಾಗ ಜಾಗ್ರತೆಯಿಂದ ಇರಿ. ಇನ್ನು ದೈಹಿಕ ವ್ಯಾಯಾಮ ಮಾಡೋದು, ಯೋಗ ಮಾಡೋದ್ರಿಂದ ನಿಮ್ಮಲ್ಲಿ ಹೆಚ್ಚು ಶಕ್ತಿನ ಸರಿಯಾದ ರೀತಿಯಲ್ಲಿ ಬಳಸೋಕ್ಕೆ ಉಪಯೋಗ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಕಠಿಣ ಶ್ರಮ ಇದೆ, ಬಹಳ ಅಗತ್ಯದಿಂದ ಇರಬೇಕು. ಸಂಶೋಧನೆ ಕೆಲಸ ಮಾಡೋ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಸುಳಿವು ಸಿಗೋ ಸಾಧ್ಯತೆ ಇದೆ. ಕ್ರೀಡೆ ಕ್ಷೇತ್ರದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಅವಕಾಶ ಸಿಗುತ್ತೆ. ಇನ್ನು ಶುಭ ಸಂಖ್ಯೆ 1, 8, 9. ಶುಭ ಬಣ್ಣ ಕೆಂಪು ಮತ್ತು ಮರೂನ್. ಶುಭ ಸಮಯ ಬೆಳಗ್ಗೆ 11:45ರಿಂದ ಮಧ್ಯಾಹ್ನ 1:15. ಅಶುಭ ಸಮಯ ಬೆಳಗ್ಗೆ 7:30ರಿಂದ 9 ಗಂಟೆ. ಶುಭ ದಿಕ್ಕು ದಕ್ಷಿಣ. ಇನ್ನು ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಹನುಮಾನ್ ಚಾಲೀಸ ಪಠಿಸೋದು, ಹನುಮಂತನಿಗೆ ಸಿಂಧೂರ ಅರ್ಪಿಸೋದು. ಹನುಮಾನ್ ಚಾಲೀಸ ಓದೋದ್ರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ಹಾಗೆ ಕೆಂಪು ಬಣ್ಣದ ಬಟ್ಟೆ ಅಥವಾ ಮಸೂರ ಬೇಳೆ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಓಂ ಅಂಗಾರಕಾಯ ನಮಃ ಮಂತ್ರನ 21 ಬಾರಿ ಜಪಿಸಿ. ಒಟ್ಟಾರೆಯಾಗಿ ನೋಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಶಕ್ತಿ, ಸಾಹಸದ ದಿನ ಅಂತ ಹೇಳ್ಬೋದು. ಹಿಡಿದಿರೋ ಕೆಲಸನ ಬಿಡದೆ ಪೂರೈಸೋ ನಿಮ್ಮ ಹಠನೇ ಇಂದು ನಿಮಗೆ ಯಶಸ್ಸು ತಂದುಕೊಡುತ್ತೆ. ಹಾಗೆ ಕುಟುಂಬದವರ ಬೆಂಬಲ ಸದಾ ನಿಮ್ಮ ಮೇಲೆ ಇರುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಜ್ಞಾನ, ಆಧ್ಯಾತ್ಮ ಮತ್ತೆ ಆಶಾವಾದಕ್ಕೆ ಹೆಸರಾದವ್ರು ನೀವು. ಗ್ರಹಗತಿಗಳು ಏನ್ ಹೇಳತ್ತೆ ಅಂತ ನೋಡೋದಾದ್ರೆ ನಿಮ್ಗೆ ಬಹಳ ಅದೃಷ್ಟದ ದಿನ ಹೆಚ್ಚಾಗತ್ತೆ ಇವತ್ತು. ಕೆಲಸದಲ್ಲಿ ಕಾಡುತ್ತಿದ್ದ ಅನಿರೀಕ್ಷಿತ ಎಲ್ಲ ದೂರ ಆಗತ್ತೆ. ಆಲೋಚನೆ ಬಹಳ ಧನಾತ್ಮಕವಾಗಿರುತ್ತೆ. ಹೊಸ ವಿಚಾರಗಳ ಕಲಿಯಲು ಆಸಕ್ತಿ ತೋರಿಸ್ತೀರಾ. ದೀರ್ಘಕಾಲದ ಯೋಜನೆ ಅಂತಿಮ ಘಟ್ಟಕ್ಕೆ ತಲುಪತ್ತೆ. ಮನಸ್ಸಿಗೆ ನೆಮ್ಮದಿ ಕೂಡ ಸಿಗತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ ಕೆಲಸದ ಸ್ಥಳದಲ್ಲಿ ಅನುಭವ ಮತ್ತೆ ಜ್ಞಾನಕ್ಕೆ ಮನ್ನಣೆ ಸಿಗತ್ತೆ. ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ನೀವು ಉಳಿಸ್ಕೋತೀರಾ. ಇನ್ನು ಬೋಧನೆ, ಸಮಾಜ ಸೇವೆ, ಕಾನೂನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಬಹಳ ಯಶಸ್ವಿ ದಿನ. ಇನ್ನ ಹೊಸ ಕೆಲಸ ಜವಾಬ್ದಾರಿ ವಹಿಸ್ಕೊಳ್ತೀರಾ. ಇದಕ್ಕೆ ಒಳ್ಳೆ ಸಮಯ ಕೂಡ. ನಾಯಕತ್ವ ಗುಣ ಎಲ್ಲರಿಗೆ ಮಾದರಿ ಆಗತ್ತೆ. ನಿಮ್ಮ ಕೆಲಸದ ಶೈಲಿ ನೋಡಿ ಜನ ಕಲಿತಾರೆ. ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಣೆ ಆಗತ್ತೆ. ಅನಿರೀಕ್ಷಿತ ಹಣ ಬರೋ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಹಣ ಖರ್ಚು ಮಾಡ್ತೀರಾ. ವ್ಯಾಪಾರದಲ್ಲಿ ದೂರದ ಪ್ರಯಾಣ ಲಾಭ ತಂದುಕೊಡುತ್ತೆ. ಚಿನ್ನ, ಶಿಕ್ಷಣ ಸಂಸ್ಥೆ ಅಥವಾ ಹಣ್ಣು ತರಕಾರಿ ವ್ಯಾಪಾರ ಮಾಡೋರಿಗೆ ಬಹಳ ಉತ್ತಮ ವಹಿವಾಟು ನಡೆಯುತ್ತೆ. ಇನ್ನು ದೀರ್ಘಕಾಲದ ಹೂಡಿಕೆ ಮಾಡೋರಿಗೆ ಶುಭ ದಿನ. ವಿಶೇಷವಾಗಿ ಸರ್ಕಾರಿ ಯೋಜನೆ, ಹಣ ರೂಪಿಸಲು ಬಹಳ ಒಳ್ಳೆ ದಿನ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಮನೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಮನೆಯ ವಾತಾವರಣ ಬಹಳ ಶಾಂತಿಯಾಗಿರುತ್ತೆ. ಒಡ ಹುಟ್ಟಿದವರೊಂದಿಗೆ ಹಣ ಸಹಾಯ ಅಥವಾ ಸಹಕಾರ ದೊರೆಯುತ್ತೆ. ಸಂಗಾತಿಯೊಂದಿಗೆ ಮಧುರವಾದ ಬಾಂಧವ್ಯ ಕಳೀತೀರಾ. ಪರಸ್ಪರ ಗೌರವದಿಂದ ಜೀವನದ ಮುಂದಿನ ಹಂತ ಬಗ್ಗೆ ಚರ್ಚೆ ಮಾಡ್ತೀರಾ. ಪ್ರೇಮಿಗಳಿಗೆ
ಪ್ರೀತಿ ಮಾತು ಮೂಲಕ ಮನ ಗೆಲ್ತೀರಾ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀರಾ. ಆರೋಗ್ಯ ನೋಡೋದಾದ್ರೆ ಆರೋಗ್ಯ ದೃಷ್ಟಿಯಿಂದ ಬಹಳ ಉತ್ತಮವಾಗಿರೋ ದಿನ. ಲಿವರ್ ಅಥವಾ ಜೀರ್ಣ ಸಂಬಂಧಿಸಿದ ಸಮಸ್ಯೆ ಕಾಡ್ಬೋದು. ಅತಿಯಾದ ಎಣ್ಣೆ ಪದಾರ್ಥ, ಮಸಾಲೆ ಪದಾರ್ಥ ತಿನ್ನಕ್ ಹೋಗ್ಬೇಡಿ. ದೈಹಿಕ ವ್ಯಾಯಾಮ ಮಾಡೋದು, ಆಧ್ಯಾತ್ಮಕ್ಕೆ ಚಿಂತನೆ ಮಾಡೋದು, ಗ್ರಂಥಗಳನ್ನು ಓದೋದು, ಇದೆಲ್ಲ ನಿಮಗೆ ಮಾನಸಿಕ ನೆಮ್ಮದಿ ತಂದ್ಕೊಡುತ್ತೆ. ಇನ್ನು ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಸುವರ್ಣಾವಕಾಶದ ಕಾಲ ಅಂತ ಹೇಳ್ಬೋದು. ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿ ಕಂಡು ಬರುತ್ತೆ. ವಿದೇಶದಲ್ಲಿ ವ್ಯಾಸಂಗ ಮಾಡೋರು ಇಚ್ಛಿಸೋರಿಗೆ ಶುಭ ಸುದ್ದಿ ಸಿಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಬಹಳ ಹಿರಿಯರಿಂದ ಮಾರ್ಗದರ್ಶನ ಸಿಗತ್ತೆ. ಶುಭ ಸಂಖ್ಯೆ ನೋಡೋದಾದ್ರೆ 3, 5, 9. ಶುಭ ಬಣ್ಣ ಹಳದಿ ಮತ್ತು ಕೇಸರಿ. ಶುಭ ಸಮಯ ಮಧ್ಯಾಹ್ನ 12:15 2 ಗಂಟೆ. ಅಶುಭ ಸಮಯ ಬೆಳಗ್ಗೆ 7:15 9 ಗಂಟೆ. ಶುಭ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ದಕ್ಷಿಣಾಮೂರ್ತಿ ಅಥವಾ ಸಾಯಿಬಾಬಾ ಆರಾಧನೆ ಮಾಡೋದು, ಓಂ ಬೃಹಸ್ಪತಿ ನಮ ಮಂತ್ರ 21 ಬಾರಿ ಜಪಿಸೋದು, ಬಡವರಿಗೆ ದೇವಸ್ಥಾನದಲ್ಲಿ ಕಡಲೆಬೇಳೆ ದಾನ ಮಾಡೋದು, ಹಳದಿ ಬಣ್ಣದ ಹಣ್ಣು ದಾನ ಮಾಡೋದು, ಆಮೇಲೆ ಹಣೆ ಮೇಲೆ ಅರಿಶಿಣ ಅಥವಾ ಕೇಸರಿ ತಿಲಕ ಧರಿಸೋದು ನಿಮ್ಮ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಭಾಗ್ಯ ಮತ್ತು ಜ್ಞಾನದ ದಿನ ಅಂತ ಹೇಳ್ಬಹುದು. ನಿಮ್ಮ ಪ್ರಾಮಾಣಿಕತೆ ಮತ್ತು ದಕ್ಷತೆ ದೊಡ್ಡ ಮಟ್ಟದ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತೆ. ಆತುರ ಬೇಡ, ತಾಳ್ಮೆಯಿಂದ ಪ್ರಗತಿ ಕಡೆ ಹೆಜ್ಜೆ ಹಾಕಿದ್ರೆ ನಿಮಗೆ ಬಹಳ ಲಾಭನ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿ. ಶಿಸ್ತು, ಕಠಿಣ ಶ್ರಮ, ತಾಳ್ಮೆಗೆ ಹೆಸರಾದವರು ನೀವು. ಗ್ರಹಗತಿಗಳು ಏನ್ ಹೇಳುತ್ತೆ ಅಂದ್ರೆ ನೀವು ಹೆಚ್ಚು ಗಂಭೀರವಾಗಿ ಕಾರ್ಯ ಪ್ರವೃತ್ತಿನ ನಡೆಸ್ತೀರಾ. ಸ್ವಲ್ಪ ವಿಳಂಬ ಉಂಟಾಗತ್ತೆ ಕೆಲಸದಲ್ಲಿ, ಅಂತಿಮವಾಗಿ ಅದನ್ನ ಯಶಸ್ಸು ಕೂಡ ಕಾಣ್ತೀರಾ. ಇನ್ನ ಹಳೆ ಬಾಕಿ ಉಳಿದಿರೋ ಕೆಲಸ ಸೂಕ್ತದ ಸಮಯದಲ್ಲಿ ಮುಗಿಸ್ತೀರಾ. ಅನಗತ್ಯ ಆಲೋಚನೆಯಿಂದ ಸ್ವಲ್ಪ ದೂರ ಇರಿ. ಪ್ರಾಯೋಗಿಕವಾಗಿ ಯೋಚನೆ ಮಾಡಿದ್ರೆ ಬಹಳ ಒಳ್ಳೆಯದು. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ನಿಮ್ಮ ಶಿಸ್ತು ಮತ್ತೆ ಸಮಯ ಪ್ರಜ್ಞೆ ಮೇಲಧಿಕಾರಿಗಳು ಗಮನಿಸ್ತಾ ಇರ್ತಾರೆ. ಆದ್ರಿಂದ ಸಣ್ಣ ತಪ್ಪುಗಳಾಗದಂತೆ ಎಚ್ಚರ ವಹಿಸ್ರಿ. ದೀರ್ಘಕಾಲದ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ಆಮೇಲೆ ತಾಂತ್ರಿಕ ಉತ್ಪಾದನೆ ಕ್ಷೇತ್ರ ಅಥವಾ ಭೂಮಿಗೆ ಸಂಬಂಧಿಸಿದ ಉದ್ಯೋಗದಲ್ಲಿರೋರಿಗೆ ಬಹಳ ಲಾಭ ದಿನ. ಸಹೋದ್ಯೋಗಿಗಳ ಮೇಲೆ ಅತಿಯಾದ ಅವಲಂಬನೆ ಬೇಡ. ನಿಮ್ಮ ಕೆಲಸನ ನೀವೇ ಪೂರ್ಣಗೊಳಿಸಲು ಪ್ರಯತ್ನ ಪಡಿಸ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ವ್ಯಾಪಾರ ನೋಡೋದಾದ್ರೆ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತೆ. ಆದ್ರೂ ಖರ್ಚು ಮಾಡೋ ಮುನ್ನ ಬಜೆಟ್ ಹಾಕೊಂಡು ಖರ್ಚು ಮಾಡಿದ್ರೆ ಬಹಳ ಒಳ್ಳೇದು. ಇನ್ನು ಹಳೆ ಸಾಲದಿಂದ ಮುಕ್ತಿ ಕೂಡ ಪಡಿತೀರಾ. ಹೊಸ ಮಾರ್ಗಗಳು ಗೋಚರಿಸುತ್ತೆ. ವ್ಯಾಪಾರಸ್ಥರಿಗೆ ನಿಧಾನ ಗತಿಯಲ್ಲಿ ಪ್ರಗತಿ ಕಂಡು ಬರುತ್ತೆ. ಕಬ್ಬಿಣ, ತೈಲ, ಗಣಿಗಾರಿಕೆ ಇದರಲ್ಲಿ ಕೃಷಿ ಉಪಕರಣಗಳ ವ್ಯಾಪಾರದಲ್ಲಿ ತೊಡ್ಕೊಂಡವ್ರಿಗೆ ಬಹಳ ಉತ್ತಮ ದಿನ. ಇನ್ನು ದೀರ್ಘಕಾಲದ ಉಳಿತಾಯ ಯೋಜನೆಗೆ ಹಣ ಖರ್ಚು ಮಾಡ್ತೀರಾ ಅಥವಾ ಮನೆ ಮೇಲೆ ಹೂಡಿಕೆ ಮಾಡೋದಕ್ಕೆ ಬಹಳ ಒಳ್ಳೆ ದಿನ. ಕುಟುಂಬ ಮತ್ತೆ ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ಹಿರಿಯ ಸದಸ್ಯರೊಂದಿಗೆ ಸ್ವಲ್ಪ ಅಸಮಾಧಾನ ಮೂಡುತ್ತೆ. ಹಾಗಾಗಿ ಸಮಾಧಾನದಿಂದ ವರ್ತಿಸಬೇಕು. ಕುಟುಂಬ ಜವಾಬ್ದಾರಿಗಳನ್ನು ನಿಭಾಯಿಸ್ತೀರಾ. ನಿಮ್ಮ ಸಮಯ ಮೀಸಲಿಡ್ತೀರಾ ಅವ್ರ ಜೊತೆಗೆ. ಸಂಗಾತಿಯ ಬೆಂಬಲ ನಿಮ್ಗೆ ಸದಾ ಇರತ್ತೆ. ಅದು ಮಾನಸಿಕ ಸ್ಥಿರತೆ ಕೂಡ ತಂದ್ಕೊಡುತ್ತೆ. ಇನ್ನು ಕಠಿಣ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಅವರ ಸಲಹೆ ಪಡೆಯೋದು ಬಹಳ ಉತ್ತಮ. ಪ್ರೇಮಿಗಳಿಗೆ ಸಾಮಾನ್ಯವಾದ ದಿನ. ಸಂಬಂಧದಲ್ಲಿ ಗಂಭೀರತೆ ನಂಬಿಕೆ ಹೆಚ್ಚಾಗತ್ತೆ. ಇನ್ನ ಆರೋಗ್ಯ ನೋಡೋದಾದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಮೊಣಕಾಲು ನೋವು, ಮೂಳೆ ನೋವು ಸಮಸ್ಯೆ ಕಾಡುತ್ತೆ. ಅತಿಯಾದ ಕೆಲಸದಿಂದ ದೈಹಿಕ ಆಯಾಸ ಉಂಟಾಗ್ಬೋದು. ಸ್ವಲ್ಪ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ. ಇನ್ನು ಹಸಿರು ತರಕಾರಿ ಹೆಚ್ಚು ಸೇವಿಸೋದು, ವಿಶ್ರಾಂತಿ ಪಡೆಯೋದು ಬಹಳ ಮುಖ್ಯ. ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಅಗತ್ಯವಿದೆ. ಕಷ್ಟ ವಿಷಯನ ಓದಲು ಹೆಚ್ಚಿನ ಶ್ರಮ ಪಡಬೇಕಾಗತ್ತೆ. ತಾಂತ್ರಿಕ ಶಿಕ್ಷಣ ಅಥವಾ ಕಾನೂನು ವ್ಯಾಸಂಗ ಮಾಡೋರಿಗೆ ಬಹಳ ಒಳ್ಳೆ ದಿನ. ಇನ್ನು ಅದೃಷ್ಟ ಸಂಖ್ಯೆ 4, 8, 13. ಶುಭ ಬಣ್ಣ ನೀಲಿ ಮತ್ತೆ ಕಪ್ಪು. ಶುಭ ಸಮಯ ಮಧ್ಯಾಹ್ನ 1:45 3:15. ಅಶುಭ ಸಮಯ 7:00 ಬೆಳಗ್ಗೆ 9 ಗಂಟೆ. ಶುಭ ದಿಕ್ಕು ಪಶ್ಚಿಮ. ಇನ್ನು ಪರಿಹಾರ ಬೇಕಪ್ಪ ಅನ್ನೋದಾದ್ರೆ ಶನಿ ಸ್ತೋತ್ರ ಪಠಿಸೋದು, ಸಂಜೆ ವೇಳೆ ದೀಪ ಹಚ್ಚೋದು, ಶನಿ ಅಷ್ಟಕ ಪಠಿಸೋದು, ಓಂ ಶನೈಶ್ಚರಾಯ ನಮಃ ಮಂತ್ರ ಜಪಿಸೋದು, ಇವೆಲ್ಲ ಬಹಳ ಲಾಭ ತಂದುಕೊಡುತ್ತೆ. ಬಡವರಿಗೆ, ವಯಸ್ಸಾದವರಿಗೆ, ಕೈಲಾದವರಿಗೆ ಸಹಾಯ ಮಾಡಿ, ಕಪ್ಪು ಎಳ್ಳನ್ನು ದಾನ ಮಾಡಿ ಶುಭ ತಂದುಕೊಡುತ್ತೆ. ಹಾಗೆ ಅರಳಿ ಮರದ ಕೆಳಗೆ ಸಾಧ್ಯವಾದ್ರೆ ನೀರನ್ನು ಹಾಕೋದು, ನಮಸ್ಕರಿಸೋದು ಮರಿಬೇಡಿ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ತಾಳ್ಮೆ ಮತ್ತು ಜವಾಬ್ದಾರಿ ದಿನ ಅಂತ ಹೇಳ್ಬೋದು. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ. ಹಾಗೆ ನಕಾರಾತ್ಮಕ ಯೋಚನೆಯಿಂದ ದೂರ ಇರಿ. ಗುರಿಯತ್ತ ಮಾತ್ರ ಗಮನ ಹರಿಸಿದ್ರೆ ಬಹಳ ಒಳ್ಳೇದಾಗತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಅಧಿಪತಿ ಶನಿ. ನಾವೀನ್ಯತೆ
ಮಾನವೀಯತೆ ಮತ್ತು ಸ್ವತಂತ್ರ ವಿಚಾರಗಳಿಗೆ ಹೆಸರಾದವ್ರು ನೀವು. ಗ್ರಹಗತಿಗಳು ಏನು ಹೇಳುತ್ತೆ ಅಂದರೆ, ನಿಮ್ಮ ಆಲೋಚನೆ ಬಹಳ ಅತ್ಯಂತ ಪ್ರಗತಿಪರವಾಗಿರುತ್ತೆ. ಸಮಾಜದಲ್ಲಿ ಅಥವಾ ಸುತ್ತಮುತ್ತಲು ನಿಮ್ಮ ಪ್ರಭಾವ ಬಹಳ ಹೆಚ್ಚಾಗತ್ತೆ. ಚಂದ್ರ ಲಾಭಸ್ಥಾನದಲ್ಲಿರೋದ್ರಿಂದ ದೀರ್ಘಕಾಲದ ಕನಸನ್ನು ನನಸು ಮಾಡಲು ಇವತ್ತು ಬಹಳ ಒಳ್ಳೆ ದಿನ. ಹಳೆಯ ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಚೈತನ್ಯ ಸಿಗತ್ತೆ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ, ಕಚೇರಿಯಲ್ಲಿ ನೀವು ಕೊಡೋ ಐಡಿಯಾಗಳು ಹೊಸ ತಂತ್ರಜ್ಞಾನ ಬಳಕೆ ಎಲ್ಲರಿಗೂ ಮೆಚ್ಚುಗೆ ಪಾತ್ರರಾಗ್ತೀರಾ. ಹಾಗೆ ಸೃಜನಶೀಲ ಕೆಲಸದಲ್ಲಿ ತೊಡಗಿಕೊಳ್ತೀರಾ. ಅದು ಅತ್ಯಂತ ಲಾಭದಾಯಕ ಆಗಿ ತಂದುಕೊಡುತ್ತೆ. ಇನ್ನು ಟೀಮ್ ವರ್ಕ್, ಇದರಲ್ಲಿ ನೀವು ಲೀಡರ್ ಆಗಿ ಕೆಲಸ ಮಾಡ್ತೀರಾ. ನಿಮ್ಮ ಅಭಿಪ್ರಾಯಗಳಿಗೆ ಎಲ್ಲರೂ ಗೌರವ ಕೊಡ್ತಾರೆ. ಒಟ್ಟಾಗಿ ಕೆಲಸ ಮಾಡೋದ್ರಿಂದ ದೊಡ್ಡ ಗುರಿಯನ್ನು ಸುಲಭವಾಗಿ ಮುಟ್ತೀರಾ. ಇನ್ನು ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಗಾಸಿಪ್ ಮಾಡೋದಿಲ್ಲ, ಅದರಿಂದ ದೂರ ಇರಿ. ಗುರಿಯತ್ತ ಮಾತ್ರ ನಿಮ್ಮ ಗಮನ ಇರಲಿ. ಆರ್ಥಿಕ ಸ್ಥಿತಿ ಮತ್ತು ವ್ಯಾಪಾರ ನೋಡೋದಾದ್ರೆ, ಅನಿರೀಕ್ಷಿತ ಲಾಭ ಬರೋ ಚಾನ್ಸಸ್ ಇದೆ ನಿಮಗೆ. ಈ ಹಿಂದೆ ನೀವು ಮಾಡಿರೋ ಹೂಡಿಕೆ ಸ್ವಲ್ಪ ಲಾಭ ತಂದು ಕೊಡುತ್ತೆ. IT ಕ್ಷೇತ್ರ, ಸ್ಮಾರ್ಟ್ ಆ್ಯಪ್, ಇದರಲ್ಲೆಲ್ಲ ಆದಾಯ ಹೆಚ್ಚಾಗತ್ತೆ. ಇನ್ನು ವ್ಯಾಪಾರ ವಿಸ್ತರಣೆ ಮಾಡೋಕ್ಕೆ ಒಳ್ಳೆ ದಿನ. ಆನ್ಲೈನ್ ವ್ಯವಹಾರ, ತಾಂತ್ರಿಕ ಸೇವೆ, ಇದೆಲ್ಲ ಹೆಚ್ಚಿಗೆ ಬೇಡಿಕೆ ಸಿಗತ್ತೆ. ಇನ್ನು ಹೊಸ ಪಾಲುದಾರಿಕೆ ಮಾಡೋಕ್ಕೆ ಶುಭ ದಿನ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇದ್ರೆ ಬಹಳ ತಜ್ಞರ ಸಲಹೆ ಪಡೆದು ಮುನ್ನಡೆಯೋದು ಬಹಳ ಮುಖ್ಯ. ಕುಟುಂಬ ಮತ್ತು ಸಂಬಂಧ ನೋಡೋದಾದ್ರೆ, ಮನೆಯಲ್ಲಿ ಬಹಳ ಸಂತೋಷದ ವಾತಾವರಣ ಇರುತ್ತೆ. ಸಹೋದರ ಸಹೋದರಿಯರಿಂದ ಶುಭ ವಾರ್ತೆ ಕೇಳ್ತೀರಾ. ಕೌಟುಂಬಿಕ ಕಾರ್ಯಕ್ರಮವೊಂದರಲ್ಲಿ ಯೋಜನೆ ಬಗ್ಗೆ ಚರ್ಚೆ ನಡೆಸ್ತೀರಾ. ಸಂಗಾತಿಯ ಮನ್ನಣೆ ನಿಮಗೆ ಯಾವಾಗಲೂ ಚೆನ್ನಾಗಿರುತ್ತೆ. ನಿಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರ ಆಗಿ ಪರಸ್ಪರ ನಂಬಿಕೆ ಹೆಚ್ಚಾಗತ್ತೆ. ಪ್ರೇಮಿಗಳಿಗೆ ರೊಮ್ಯಾಂಟಿಕ್ ದಿನ ಅಂತ ಹೇಳ್ಬೋದು. ಸಂಗಾತಿ ಅನಿರೀಕ್ಷಿತ ಉಡುಗೊರೆ ನೀಡುವ ಮೂಲಕ ಅವರಿಗೆ ಅಚ್ಚರಿಗೊಳಿಸ್ತೀರಾ. ಇನ್ನು ಆರೋಗ್ಯ ನೋಡೋದಾದ್ರೆ, ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಕಾಲಿನ ನೋವು ಅಥವಾ ನಿದ್ರಾಹೀನತೆ ಕಾಡಬಹುದು. ಅತಿಯಾದ ಗ್ಯಾಜೆಟ್ ಬಳಕೆ, ಮೊಬೈಲ್ ನೋಡೋದು ಅಭ್ಯಾಸದಿಂದ ಕಣ್ಣಿನ ಮೇಲೆ ಒತ್ತಡ ಬೀಳುತ್ತೆ. ಹುಷಾರಾಗಿ. ಸಂಜೆ ವೇಳೆ ಸ್ವಲ್ಪ ಸಮಯ ಕಳೆಯೋದು ನಿಸರ್ಗದಲ್ಲಿ ಅಥವಾ ಧ್ಯಾನ ಮಾಡೋದು ಬಹಳ ಉತ್ತಮ. ಇನ್ನು ಶಿಕ್ಷಣ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಹೊಸ ವಿಷಯ ಕಲಿಯಲು ಬಹಳ ಹೆಚ್ಚು ಹಂಬಲಿಸ್ತೀರಾ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಭಾವ ಅಥವಾ ಪ್ರಾಜೆಕ್ಟ್ ಪ್ರಗತಿ ಕಂಡು ಬರುತ್ತೆ. ಇನ್ನು ವಿದೇಶಿ ಭಾಷೆ, ತಾಂತ್ರಿಕ ಕೋರ್ಸ್ ಕಲಿಯೋರಿಗೆ ಬಹಳ ಒಳ್ಳೆ ದಿನ. ಶುಭ ಸಂಖ್ಯೆ 8, 11, 22. ಶುಭ ಬಣ್ಣ ತಿಳಿ ನೀಲಿ ಮತ್ತು ಕಡು ಹಸಿರು. ಶುಭ ಸಮಯ ಮಧ್ಯಾಹ್ನ 12:15 2 ಗಂಟೆ. ಅಶುಭ ಸಮಯ ಬೆಳಗ್ಗೆ 7:15 9 ಗಂಟೆ. ಶುಭ ದಿಕ್ಕು ಪಶ್ಚಿಮ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ, ಬಡವರಿಗೆ, ಅಂಗವಿಕಲರಿಗೆ ಸಹಾಯ ಮಾಡಿ. ಶನಿ ದೇವರ ಕೃಪೆ ಪಾತ್ರರಿಗೆ ಉತ್ತಮ ಮಾರ್ಗ ಸಿಗತ್ತೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನಿಶ್ಚರಾಯ ನಮಃ ಮಂತ್ರನ 21 ಬಾರಿ ಪಠಿಸಿ. ಸಂಜೆ ಸಮಯದಲ್ಲಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ದೀಪ ಹಚ್ಚೋದು ಬಹಳ ಸಂಕಷ್ಟನ ನಿವಾರಣೆ ಮಾಡುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ, ಕುಂಭರಾಶಿಯವರಿಗೆ ಪ್ರಗತಿ ಮತ್ತು ಸಮ್ಮಾನದ ದಿನ. ನಿಮ್ಮಲ್ಲಿ ಪ್ರತಿಷ್ಠೆ, ಪ್ರತಿಭೆ ಹೊರಹೊಮ್ಮತ್ತೆ. ಒಳ್ಳೆ ಸೂಕ್ತ ವೇದಿಕೆ ಕೂಡ ಸಿಗತ್ತೆ. ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ದಾಗತ್ತೆ. ಮುಂದಿನ ಹಾಗೂ ಕೊನೆ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು ಬೃಹಸ್ಪತಿ. ಕರುಣೆ, ಕಲ್ಪನಾ ಶಕ್ತಿ, ಆಧ್ಯಾತ್ಮಿಕತೆಗೆ ಹೆಸರಾದವರು ನೀವು. ಗ್ರಹಗತಿಗಳು ನೋಡೋದಾದ್ರೆ, ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆ, ಸಮಾಜ ಸೇವೆ ಕಡೆ ಹೆಚ್ಚು ಒಲವು ನೀರುತ್ತೆ. ಚಂದ್ರನ ಶುಭ ದೃಷ್ಟಿ ಇರೋದ್ರಿಂದ ಅಂತರ್ಜ್ಞಾನ ಬಲ ಹೆಚ್ಚಾಗಿರುತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮನಸ್ಸಿನ ಮಾತನ್ನ ಕೇಳಿ. ಅದು ನಿಮಗೆ ಸರಿಯಾದ ದಾರಿಯಲ್ಲಿ ತೋರಿಸುತ್ತೆ. ಇನ್ನು ದೂರ ಪ್ರಯಾಣ ಯೋಜನೆ ಕಾರ್ಯರೂಪಕ್ಕೆ ತರುತ್ತೆ. ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ, ಕಚೇರಿಯಲ್ಲಿ ನಿಮ್ಮ ಸೌಮ್ಯ ಸ್ವಭಾವ ಎಲ್ಲರ ಮನಸ್ಸು ಸೆಳೆಯುತ್ತೆ. ಸೃಜನಾತ್ಮಕ ಕೆಲಸ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿರೋರಿಗೆ ಒಳ್ಳೆ ಅವಕಾಶ ಸಿಗುತ್ತೆ. ನಿಮ್ಮ ಕಿರಿ ಸಹೋದ್ಯೋಗಿಗಳು ನಿಮ್ಮ ಮಾರ್ಗದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ. ಕೆಲಸದ ಮೇಲೆ ನಂಬಿಕೆ ಇರಲಿ. ಹಿರಿಯ ಅಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸ್ತಾರೆ. ಕೆಲಸದ ಒತ್ತಡದಿಂದ ಮನಸ್ಸಿಗೆ ಹಚ್ಚಿಕೊಳ್ಬೇಡಿ. ವಿಶ್ರಾಂತಿ ಮತ್ತು ಕೆಲಸದ ನಡುವೆ ಸಮತೋಲನವಿರಲಿ. ಆರ್ಥಿಕ ಸ್ಥಿತಿ ಮತ್ತು ವ್ಯಾಪಾರ ನೋಡೋದಾದ್ರೆ, ಮಿಶ್ರ ಫಲ ಇದೆ ಇವತ್ತು. ಆದಾಯದ ಹರಿವು ಹೆಚ್ಚಾಗಿರುತ್ತೆ. ಅನಿರೀಕ್ಷಿತ ದಾನ ಧರ್ಮ ಅಥವಾ ವೈದ್ಯಕೀಯ ವೆಚ್ಚಕ್ಕೆ ಹಣ ಖರ್ಚು ಮಾಡ್ತೀರಾ. ಇನ್ನು ವ್ಯಾಪಾರ ನೋಡೋದಾದ್ರೆ, ಸಾಮಾನ್ಯವಾದ ದಿನ ಅಂತ ಹೇಳ್ಬೋದು. ಹಳದಿ ಬಣ್ಣದ ವಸ್ತು, ಬಟ್ಟೆ, ಧಾನ್ಯ ವ್ಯಾಪಾರ ಮಾಡೋರಿಗೆ ಬಹಳ ಒಳ್ಳೆ ವಹಿವಾಟು ನಡೆಯುತ್ತೆ. ಹಾಗೆ ಹೊಸ ಬಂಡವಾಳ ಹೂಡುವ ಮುನ್ನ ಹಿರಿಯರ ಸಲಹೆ ಪಡ್ಕೊಳ್ಬೇಕು. ಹಣದ ವ್ಯವಹಾರ ಅಪರಿಚಿತರನ್ನು ಕುರುಡಾಗಿ ನಂಬಕ್ಕೆ ಹೋಗಬೇಡಿ. ಹಾಗೆ ಮನೆಯಲ್ಲಿ ಧಾರ್ಮಿಕ ಕಾರ್ಯ, ಮಂಗಳ ಕಾರ್ಯಕ್ಕೆ ಚರ್ಚೆ ನಡೆಸ್ತೀರಾ. ಸಂಗಾತಿ ತೀರ್ಥಯಾತ್ರೆಗೆ ಹೋಗೋದು ಪ್ಲಾನ್ ಮಾಡ್ತೀರಾ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆತಂಕ ದೂರ ಆಗುತ್ತೆ. ಅವರ ಸಾಧನೆ ನಿಮಗೆ ಬಹಳ ಖುಷಿ ತಂದುಕೊಡುತ್ತೆ. ಇನ್ನು ಪ್ರೇಮಿಗಳಿಗೆ ಭಾವನಾತ್ಮಕದ ದಿನ. ನಿಮ್ಮ ಭಾವನೆ ಸಂಗಾತಿಯೊಂದಿಗೆ ವ್ಯಕ್ತಪಡಿಸಲು ಒಳ್ಳೆ ದಿನ. ಆರೋಗ್ಯ ನೋಡೋದಾದ್ರೆ, ಮೀನರಾಶಿಯವರಿಗೆ
ಸ್ವಲ್ಪ ಕಾಲು ನೋವು, ಪಾದಗಳಿಗೆ ಸಂಬಂಧಿಸಿದ ಸಮಸ್ಯೆ ಕಾಡತ್ತೆ. ಅತಿಯಾಗಿ ನಡೆಯೋದು, ದೈಹಿಕ ಶ್ರಮದ ಆಯಾಸ ಮಾಡೋದನ್ನ ತಪ್ಪಿಸಿ. ಇನ್ನು ಮಲಗುವ ಮುನ್ನ ಸ್ವಲ್ಪ ಸಮಯ ಧ್ಯಾನ ಮಾಡೋದು, ಇದರಿಂದ ಉತ್ತಮ ನಿದ್ರೆ ಬರುತ್ತೆ. ಇನ್ನು ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಸೃಜನಶೀಲತೆ ಹೆಚ್ಚಾಗತ್ತೆ. ಸಂಗೀತ, ಕಲೆ, ಸಂಶೋಧನೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಪ್ರಗತಿ ಸಿಗತ್ತೆ. ಗುರುವಿನ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತೆ. ಹಾಗಾಗಿ ಕಷ್ಟ ವಿಷಯನ ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಶುಭ ಸಂಖ್ಯೆ 3, 7, 12. ಶುಭ ಬಣ್ಣ ಹಳದಿ ಮತ್ತು ತಿಳಿ ಹಸಿರು. ಇನ್ನು ಶುಭ ಸಮಯ 10:30 ರಿಂದ 12 ಗಂಟೆ. ಅಶುಭ ಸಮಯ ಬೆಳಗ್ಗೆ 7:30 ರಿಂದ 9 ಗಂಟೆ. ಶುಭ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ಬೇಕಪ್ಪ ಅಂದ್ರೆ ದಕ್ಷಿಣಾಮೂರ್ತಿ ಆರಾಧನೆ ಮಾಡೋದು, ಗುರು ಸ್ಮರಣೆ ಮಾಡೋದು ಬಹಳ ಒಳ್ಳೆಯದು. ಬಡವರಿಗೆ ಬಾಳೆಹಣ್ಣು, ಕಡಲೆಬೇಳೆ ದಾನ ಮಾಡೋದು ಶ್ರೇಯಸ್ಕರ. ಹಣೆ ಮೇಲೆ ಕೇಸರಿ, ಶ್ರೀಗಂಧ ತಿಲಕ ಇಟ್ಕೊಳ್ಳೋದು ಅದೃಷ್ಟ ತಂದುಕೊಡುತ್ತೆ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ದಿನ. ಸಕಾರಾತ್ಮಕ ಆಲೋಚನೆಗಳೇ ನಿಮಗೆ ಶ್ರೀರಕ್ಷೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 27 ಏಪ್ರಿಲ್ 2026 ಸೋಮವಾರದ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಡೈಲಿ ದಿನ ಭವಿಷ್ಯ ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಶುಭ ದಿನ.